ಪ್ರೇರಣಾ ಜ್ಞಾನವಾಹಿನಿ ಅರ್ಪಿಸುತ್ತಿರುವಂತಹ ಮೊಟ್ಟ ಮೊದಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಈ ಸುಂದರವಾದ ಸಂಜೆಯಲ್ಲಿ ನಾವೆಲ್ಲ ಈ ದಿನ ರೀಡಿಂಗ್ ಬಿಟ್ವೀನ್ ಲೈನ್ಸ್ ಅನ್ನುವಂತಹ ಪುಸ್ತಕ ಓದುಗ ಬಳಗದ ಉದ್ಘಾಟನೆಯ ಜೊತೆಗೆ ಪ್ರೇರಣಾ ಜ್ಞಾನವಾಹಿನಿಯ ಉದ್ಘಾಟನೆ ಕೂಡ ಆಗ್ತಾ ಇದೆ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನೀವೆಲ್ಲರೂ ಇಲ್ಲಿ ಆಗಮಿಸಿರಾ. ತಮ್ಮೆಲ್ಲರ ಆತ್ಮೀಯತೆ ನಮಗೆ ಬಲವನ್ನ ಹೆಚ್ಚತ್ತೆ ಅಂತ ಹೇಳ್ತಾ, ಈ ದಿನ ನಮ್ಮ ಜೊತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರೊಫೆಸರ್ ಎಚ್.ಎನ್. ವತ್ಸಲಾರವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಹಾಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮನಪೂರ್ವಕವಾಗಿ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನೋ ಹಾಗೆ ಗುರುವಾರನೇ ನಮ್ಗೆ ರಾಯರ ಆಶೀರ್ವಾದದ ಜೊತೆಗೆ ಈ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕೆ ದೈವ ಪ್ರೇರಣೆಯಾಗಿದೆ ಅಂತ ಭಾವಿಸ್ತೀನಿ. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ, ಈ ದಿನ ನನ್ನ ತಾಯಿಯ ಹುಟ್ಟುಹಬ್ಬ. ಹಾಗಾಗಿ ಅವರ ಒಂದು ಹುಟ್ಟುಹಬ್ಬದ ದಿನನೇ ಈ ಸಂಸ್ಥೆಯ ಉದ್ಘಾಟನೆಯನ್ನ ಅವರ ಕೈಯಾರನೆ ಮಾಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಇಚ್ಛೆ ಆಗಿತ್ತು. ಹಾಗಾಗಿ ನಾನು ಮತ್ತೆ ನನ್ನ ಸೋದರ ಎಲ್ಲರೂ ನಾವು ನಿರ್ಧಾರ ಮಾಡಿದ್ದು, ಜೊತೆಗೆ ವತ್ಸಲ ಮೇಡಮ್ ಕೂಡ ಇದೇ ಮಾತನ್ನ ನಮ್ಗೆ ಸೂಚನೆಯಾಗಿ ನೀಡಿದ್ದು. ಎಲ್ಲವೂ ಕಾಕತಾಳೀಯ ಅಂತಾನೆ ಹೇಳ್ಬೋದು, ಎಲ್ಲ ಒಂದಕ್ಕೊಂದು ಕೂಡ್ ಬಂತು. ಹಾಗಾಗಿ ಈ ದಿನ ಅವರ ಜನ್ಮದಿನದ ದಿನನೇ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ ನಮೋಸ್ತುತೆ ಅನ್ನೋ ಹಾಗೆ ಶುಭವನ್ನೇ ನೀಡಮ್ಮ ಅಂತ ಹೇಳಿ ಆ ದೀಪ ಲಕ್ಷ್ಮಿಯನ್ನ ಪ್ರಾರ್ಥಿಸೋಣ. ಈಗ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಪ್ರೇರಣಾ ಸಂಸ್ಥೆಯ ಉದ್ಘಾಟನೆಯನ್ನ ನನ್ನ ತಾಯಿಯವರಾದಂತಹ ಶ್ರೀಮತಿ ರಮಾಮಣಿ ಶ್ರೀರಂಗರಾಜುರವರು ನಡೆಸ್ಕೊಡ್ಬೇಕಾಗಿ ನಾನು ಸವಿನಯವಾಗಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮ. ನನ್ನ ಮಗಳು ಪ್ರೇರಣಾ ಜ್ಞಾನವಾಹಿನಿ ಎಂಬ ಸಂಸ್ಥೆ ಶುರು ಮಾಡ್ತಿದ್ದಾಳೆ ಹೊಸದಾಗಿ. ಅವಳಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಎಲ್ಲ ಸೇರಿ ಜನಗಳಿಗೂ ಆಯುಷು ಆರೋಗ್ಯ ಕಾಪಾಡ್ಬೇಕು ಎಲ್ಲರೂ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಮ್ಮನಿಗೆ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ. ದೀಪ ಬೆಳಗುವ ಮೂಲಕ ನಮ್ಮ ಸಂಸ್ಥೆಯ ಉದ್ಘಾಟನೆಯಾಗಿದೆ. ನಿಮ್ಮೆಲ್ಲರ ಸಹಕಾರ ಇತ್ತು ಅಂತಂದ್ರೆ ಈ ಸಂಸ್ಥೆ ಕೂಡ ಹೀಗೇನೆ ಸಾಕಷ್ಟು ವರ್ಷಗಳ ಕಾಲ ಒಳ್ಳೆಯ ಕೆಲಸವನ್ನ ಮಾಡ್ತಾ ತಮ್ಮೆಲ್ಲರ ಸಹಕಾರದಿಂದ ಮುಂದುವರಿಯೋದಿಕ್ಕೆ ಸಾಧ್ಯ ಆಗತ್ತೆ. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಅನ್ನೋ ಹಾಗೆ ಈ ದಿನ ತಮ್ಮೆಲ್ಲರ ಒಂದು ಸಹಕಾರ ನನಗೆ ಲಭ್ಯ ಆಗಿದೆ. ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಸಂಧ್ಯಾರಾಣಿ ಅವರು ನನ್ನ ಸೋದರಿ. ಅವರ ಒಂದು ಆಸೆಯ ಪ್ರಕಾರವಾಗಿ ಈ ಒಂದು ಸಂಸ್ಥೆ ಹುಟ್ಟು ಹಾಕಲ್ಪಟ್ಟಿದೆ. ಹಾಗಾಗಿ ಈ ಸಂಸ್ಥೆಯನ್ನ ಸಮರ್ಪಣಾದ ಸೋದರಿ ಅಂತಾನೆ ನಾನು ಕರೆಯೋದಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ 6 ವರ್ಷಗಳ ಹಿಂದೆ ಇದೇ ದಿನ ಸಮರ್ಪಣಾ ವೇದಿಕೆಯ ಉದ್ಘಾಟನೆ ಆಗಿತ್ತು. ಇವತ್ತು ಅದರ ಸೋದರಿ ಸಂಸ್ಥೆಯಾಗಿ ಪ್ರೇರಣಾ ಸಂಸ್ಥೆಯ ಉದ್ಘಾಟನೆ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಪ್ರೇರಣೆಯನ್ನ ನೀಡಬಲ್ಲಂತಹ
ವಿಚಾರಗಳನ್ನ ಹೊತ್ತು ಬರ್ತೀವಿ. ರೀಡಿಂಗ್ ಬುಕ್ ಕ್ಲಬ್ ಏನಿದೆ, ಈ ಗ್ರೂಪ್ ಏನಿದೆ, ಇದು ಅದರ ಒಂದು ಭಾಗ ಅಷ್ಟೇ. ಆದ್ರೆ ನಮ್ಮ ಸಂಸ್ಥೆಯ ಮೂಲಕ ಸಾಕಷ್ಟು ವಿಚಾರಗಳನ್ನ ತಮಗೆ ತಲುಪಿಸುವಂತಹ ಯೋಚನೆ ನಮ್ಮದಾಗಿದೆ. ನಮ್ ಜೊತೆಗೆ ವತ್ಸಲ ಮೇಡಮ್ ಸದಾ ಇರ್ತಾರೆ. ಅದಂತೂ ನಿಜ. ನೀವೆಲ್ಲ ನಮ್ ಜೊತೆ ಇರ್ತೀರಾ ಅಂತ ಭಾವಿಸ್ತಾ, ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ವತ್ಸಲ ಮೇಡಮ್ ಅವರ ಪರಿಚಯವನ್ನ ನಮ್ಮ ಈ ರೀಡಿಂಗ್ ಬುಕ್ ಕ್ಲಬ್ ಏನಿದೆ, ರೀಡಿಂಗ್ ಬಿಟ್ವೀನ್ ಲೈನ್ಸ್, ಇದರ ಸಂಚಾಲಕರಲ್ಲಿ ಒಬ್ಬರಾದಂತಹ ಶ್ರೀಮತಿ ಪದ್ಮಜಾ ಪ್ರಸಾದ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಪದ್ಮಜಾ ಮೇಡಮ್. ನಮಸ್ತೆ ಮೇಡಮ್, ವತ್ಸಲ ಮೇಡಮ್ ನಮಸ್ತೆ, ಲಕ್ಷ್ಮಿ ಮೇಡಮ್ ನಮಸ್ತೆ. ಈಗ ನಾನು ವತ್ಸಲ ಮೇಡಮ್ ಅನ್ನ ಕಿರು ಪರಿಚಯ ಮಾಡ್ಕೊಡ್ತೀನಿ. Meet Professor Vatsala HN, who worked in 2 colleges with 33 years of experience in the Department of English. Her focus had been on transforming students and guiding them in developing critical thinking. Believing that textbooks merely provide headlines, she strived to teach them through various mechanisms: classroom pedagogy, role play, theater, dance, watching and writing about movies, and interactions with the critics, intellectuals, and more. Her work provided her several opportunities to be a part of initiatives like heading the human rights cell, nurturing the theater department, being an elected board member of a reputed film society. Apart from this, she would also conduct weekly reading group meetings for young adults in topical and classical reading. Professor Vatsala has excellent communication skills and counseling skills. She has also conducted several workshops on personality development, emotional intelligence, soft skills, effective communication, and language competence. She has also been a BOS of member Bangalore and Mysore University for text book compilation with the qualification and experience. Professor Vatsala, we believe she has the right credentials for being the resource person for our modest venture into storytelling. With this, I welcome Professor Vatsala to take over the start session, for which all of you are eagerly waiting. Thank you, madam. Thank you, Vatsala madam. ಧನ್ಯವಾದಗಳು ಪದ್ಮಜಾ ಮೇಡಮ್. ಬಹಳ ಸೊಗಸಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಪದ್ಮಜಾ ಮೇಡಮ್ ಕೂಡ ಅಷ್ಟೇನೆ. ಈ ಸಂಸ್ಥೆಯನ್ನ ಶುರು ಮಾಡ್ಬೇಕು ಅಂತ ಹೇಳಿ ನಾವು ಅವರನ್ನ ಅಪ್ರೋಚ್ ಮಾಡಿದಾಗ ಬಹಳ ಸಂತೋಷದಿಂದ ಅವ್ರು ನಮ್ಗೆ ಸಹಕಾರವನ್ನ ನೀಡಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಹೇಳ್ತೀನಿ. ಉಳಿದವರೆಲ್ಲರೂ ಮ್ಯೂಟ್ ಮಾಡ್ಕೊಂಡಿ. ವತ್ಸಲ ಮೇಡಮ್, ನಾವೆಲ್ಲ ನಿಮ್ಮ ಮಾತಿಗಾಗಿ ಕಾತುರದಿಂದ ಕಾಯ್ತಾ ಇದೀವಿ. ಈ ಕ್ಷಣಕ್ಕಾಗಿ ಬಹಳ 1.5 ತಿಂಗಳಿನಿಂದ ನಾವು ನಿರೀಕ್ಷಿಸ್ತಾ ಇದ್ವಿ ಯಾವಾಗ ರೀಡಿಂಗ್ ಬುಕ್ ಕ್ಲಬ್ ಶುರು ಆಗತ್ತೆ ಅಂತ. ಅದಕ್ಕೆ ಈಗ ಚಾಲನೆ ಸಿಗ್ತಾ ಇದೆ. ತಮಗೆ ಮತ್ತೊಮ್ಮೆ ಸ್ವಾಗತ ಮೇಡಮ್. ವೇದಿಕೆ ತಮ್ಮದು. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಅಮ್ಮನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನಮಗೆ ನೀವು ಬಂದು ದೀಪ ಹಚ್ಚಿ ಇದಕ್ಕೊಂದು ಬಹಳ ಶುಭವಾದ ಒಂದು ಸ್ಟಾರ್ಟ್ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಇದು ಒಂದು ಈ ಥರ ಸ್ಟಾರ್ಟ್ ಮಾಡಿದಾಗ ಒಂದು ಬಹಳ ಒಳ್ಳೆ ಫೀಲಿಂಗ್ ಇರುತ್ತೆ. ಇದು ತುಂಬ ಚೆನ್ನಾಗಿ ಆಗತ್ತೆ ಅಂತನೋ ಒಂದು ಫೀಲಿಂಗ್ ಇರುತ್ತೆ. ಅದರಿಂದ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಎಲ್ರಿಗೂ ಶುಭ ಸಂಜೆ. A very hearty welcome to every one of you here to our exciting venture, Reading Between the Lines. ನಾನು ಮುಂದಕ್ಕೆ ಕಥೆ ಶುರು ಮಾಡೋಕ್ಕೆ ಮುಂಚೆ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಐ ವುಡ್ ಲೈಕ್ ಟು ಶೇರ್ ಅ ಫ್ಯೂ ಥಿಂಗ್ಸ್ ವಿತ್ ಆಲ್ ಆಫ್ ಯು ಬಿಫೋರ್ ವಿ ಸ್ಟಾರ್ಟ್. ಮೊದಲನೇದು, ದಿಸ್ dedicated platform for sharing stories
is one of its kind, as it plans to use both Kannada and English in order to reach out to maximum listeners. ನನಗೆ ಗೊತ್ತಿದ್ದಂಗೆ ಇಂಗ್ಲಿಷಲ್ಲಿ ಕತೆ ಹೇಳೋ ಅಂಥ ಬೇಕಾದಷ್ಟು ಪಾಡ್ಕಾಸ್ಟ್ಸ್ ಇದೆ. ಆ ಬರೀ ಇಂಗ್ಲಿಷಲ್ಲಿ ಮತ್ತೆ ಆ ಆಕ್ಸೆಂಟ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ನನಗನ್ಸುತ್ತೆ ಬಹುಶಃ ಇದು ಮೊದಲನೇ ಬಾರಿ ನನ್ನ ಗಮನಕ್ಕೆ ಬಂದಂಗೆ ಮೊದಲನೇ ಬಾರಿ ನಾವು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಈ ಕತೆ ಹೇಳೋ ಒಂದು ಪ್ರಕ್ರಿಯೆ ಶುರು ಮಾಡಿರೋದು. ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ಜನನ ಮುಟ್ಟಬೇಕು, ಇದರದ್ದು ಉಪಯೋಗ ಪಡ್ಕೋಬೇಕು ಅಂತ ನಮಗೆ ತುಂಬ ಇಷ್ಟ ಇದೆ. ಸಾಹಿತ್ಯ, ಬೇಕಾದಷ್ಟು ಸಾಹಿತ್ಯದಲ್ಲಿ ಎಷ್ಟು ಒಳ್ಳೊಳ್ಳೆ ಕಥೆ ಇದೆ ಅಂತಂದರೆ ಜೀವನಕ್ಕೆ ತುಂಬ ಹತ್ತಿರ ಇರೋದು ಸಾಹಿತ್ಯ. ಲಿಟ್ರೇಚರ್ ಇಸ್ ಎ ಮಿರರ್ ಆಫ್ ಲೈಫ್. ಅದರಿಂದ ಜೀವನದ ಬಗ್ಗೆ ತಿಳ್ಕೋಬೇಕು ಅಂದರೆ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅತ್ಯಗತ್ಯ ಅಂತ ನನಗನ್ಸುತ್ತೆ. ಮತ್ತು while we'll be certainly using stories from all over the world, we also intend to use poems, essays and articles which are currently relevant. ನಾವು ಸ್ಟೋರಿ ಟೆಲ್ಲಿಂಗ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರು ಎನಿಥಿಂಗ್ ಕ್ಯಾನ್ ಬಿಕಮ್ ಎ ಸ್ಟೋರಿ. ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಆಗಿರಬಹುದು, ಅಥವಾ ಒಂದು ಪ್ರಬಂಧ ಆಗಿರಬಹುದು, ಅಥವಾ ಒಂದು ಕವನನೇ ಆಗಿರಬಹುದು. ನಮಗೆ ಒಟ್ಟು ಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಮೆಸೇಜ್ ಅದು ಕನ್ವೆ ಮಾಡಬೇಕು ಅನ್ನೋದು ನಮ್ಮದು ಬಹಳ ಕೀನಾಗಿರೋ ಒಂದು ಇಂಟೆನ್ಷನ್ ಅದು. ಮತ್ತು ನಾನು ಸ್ಟೋರೀಸ್ನ the stories will be read in paragraphs, and the explanation will cover what has not been explicitly stated but can be inferred from reading. This is reading between the lines. So ನಾನು 1-2 ಪ್ಯಾರಾಗ್ರಾಫ್ ಓದ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ಡೈರೆಕ್ಟಾಗಿ ಹೇಳಿರುವಂಥದ್ದು ಬಿಟ್ಟು ನಾವು ಆ ಸಂದರ್ಭದಿಂದ ಏನು ಅರ್ಥ ಮಾಡ್ಕೋಬಹುದು ಅದನ್ನು ಕೂಡ ಇಲ್ಲಿ ಹೇಳ್ತೀನಿ. ಇದೇ ಸಾಲುಗಳ ನಡುವೆ ಓದೋದು ಅಂದರೆ ಅದೇ ಕಥೆ ಯಾರು ಬೇಕಾದ್ರೂ ಓದಬಹುದು, ಆದರೆ ಆ ಕಥೆ ಒಳಗಿರುವಂಥ ಬೇಕಾದಷ್ಟು ಅಂಶಗಳು ನಾವು ಮಿಸ್ ಮಾಡಬಾರ್ದು ಅನ್ನೋದು ನಮ್ಮ ಇಂಟೆನ್ಷನ್ನು. ಮತ್ತು ಒಂದು ಕತೆ ಒಂದೇ ಒಂದು ಸೆಷನಲ್ಲಿ ಮುಗ್ದೋಗಬಹುದು, ಭಾಳ ಚಿಕ್ಕ ಕತೆ, ಅಥವಾ 1-2-3 ವಾರ ಕಂಟಿನ್ಯೂ ಆಗಬಹುದು. ಅದರಿಂದ ನೀವೆಲ್ಲರೂ ಕಂಟಿನ್ಯೂಸ್ ಆಗಿ ಬಂದರೆ ಅದರ ಬೆನಿಫಿಟ್ ಇರುತ್ತೆ ಅಂತ ನನಗನ್ಸುತ್ತೆ. ಐ ಹೋಪ್ ಯು ವಿಲ್ ಬಿ ಏಬಲ್ ಟು ಕಮ್. ಮತ್ತು ಆಗಲೇ ಸುಮಾರು ಕಥೆಗಳು ನಮ್ಮ ಬ್ರೈನ್ ಹೇಗೆ ಪ್ರಾಸೆಸ್ ಮಾಡುತ್ತೆ ಅಂತ ನಾವು ನಿಮಗೆ ಇಂಟ್ರಡಕ್ಷನಲ್ಲಿ ಗ್ರೂಪಲ್ಲಿ ಆಗಲೇ ಹಾಕಿದ್ದೀವಿ. ಇನ್ನೊಂದು ಸರ್ತಿ ಒಂದು ಮಾತ್ರ ತುಂಬ ಹೇಳೋಕ್ಕೆ ಒತ್ತಿ ಹೇಳೋಕ್ಕೆ ನಾನು ಏನು ಇಷ್ಟಪಡ್ತೀನಿ ಇಲ್ಲಿ ಅಂತಂದರೆ, ನನ್ನ ದೀರ್ಘವಾದ ಅನುಭವದಲ್ಲಿ ನೀವು ಫ್ಯಾಕ್ಟ್ಸ್ ಕೊಟ್ಟರೆ ಯಾರೂ ಚೇಂಜ್ ಆಗಲ್ಲ. ಆದರೆ ಕಥೆಗಳ ಮೂಲಕ ನಾವು ಹೇಳಿದಾಗ ವಿ ಗಿವ್ ಪೀಪಲ್ ದ ಹೋಪ್ ಟು ಬಿಕಮ್ ಹೂ ದೇ ವಾಂಟ್ ಟು ಬಿ. ನಾನೇನು ಆಗಬೇಕು ಅಂತ ಬಯಸ್ತೀನಿ ಅದನ್ನು ಆಗೋಕ್ಕೆ ಒಂದು ಆಶಾ ಕಿರಣ ಅಂದರೆ ಕಥೆಗಳನ್ನ ಕೇಳಿ ಬದಲಾವಣೆಗಳು ತಂದ್ಕೊಂಡವರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ನಮ್ಮ ಸಂಸ್ಥೆಗೆ ಪ್ರೇರಣೆ ಅಂತ ಹೆಸರಿಟ್ಟಿದ್ದೀವಿ. ಯಾಕೆಂದರೆ ಇದರಿಂದ ಪ್ರೇರಿತರಾಗಿ ನೀವೆಲ್ಲರೂ ನಿಮಗೆ ಬೇಕಾದ ಬದಲಾವಣೆ ನಿಮ್ಮ ಜಾಗದಲ್ಲಿ ನಿಮ್ಮ ಅತ್ಯಂತ ಉನ್ನತ ಮಟ್ಟ ನೀವೇನು ರೀಚ್ ಆಗಬಹುದು ಅದು ರೀಚ್ ಆಗಬೇಕು ಅನ್ನೋದೇ ನಮ್ಮ ನಿಜವಾದ ಆಸೆ. ನಾವು ಅದಕ್ಕೋಸ್ಕರನೇ ಈ ಪ್ಲ್ಯಾಟ್ಫಾರ್ಮ್ ಶುರು ಮಾಡಿರೋದು. ಮತ್ತು ಸಂವಾದ ಆಗಬೇಕು. ಇಂಟರಾಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ನಾನು ಕತೆ ಹೇಳೋದು, ನೀವು ಕೇಳೋದು, ಈ ಕಿವಿನಲ್ಲಿ ಕೇಳಿ ಆ ಕಿವಿನಲ್ಲಿ ಬಿಟ್ಟು ಮನೆಗೆ ಹೋಗೋದು, ಅದು ಮಾತ್ರ ಈ ಪ್ಲ್ಯಾಟ್ಫಾರ್ಮಿನ ಇಂಟೆನ್ಷನ್ ಆಗಿರಬಹುದು ಅಂತ ನಾವು ತುಂಬ ಹೋಪ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಸಂವಾದ ಮಾಡಿದಾಗ ಕೇಳಿಸ್ಕೊಂಡವರು ಕಲ್ತ್ಕೋತಾರೆ, ನಾನು ಕಲ್ತ್ಕೋತೀನಿ, ನೀವು ಕಲ್ತ್ಕೋತೀರಾ. ಇದು ಸಂವಾದ ಚರ್ಚೆ ತುಂಬ ಇಂಪಾರ್ಟೆಂಟು. ಒಂದೇ ಒಂದು ರಿಕ್ವೆಸ್ಟು, ಪ್ರಶ್ನೆಗಳು ತುಂಬ ರೆಲೆವೆಂಟ್ ಆಗಿರಬೇಕು, ರಿಪಿಟೇಟಿವ್ ಆಗಬಾರ್ದು. ಮತ್ತು
ಸೂಕ್ತವಾಗಿಲ್ದೇ ಇರೋ ಪ್ರಶ್ನೆ ಕೇಳಿದ್ರೆ ಎಲ್ಲರಿಗೂ ಟೈಮ್ ವೇಸ್ಟ್ ಆಗುತ್ತೆ, ಬೇರೆಯವರು ಬೇಜಾರು ಮಾಡ್ಕೊಳ್ಳೋ ಹಾಗೆ ಆಗಬಾರ್ದು, ಮತ್ತೆ ಡಿಸ್ಕಷನ್ ಸುಮ್ಮನೆ ಪ್ರೊಲಾಂಗ್ ಆಗಬಾರ್ದು, ಎಲ್ಲರಿಗೂ ಟೈಮ್ ವೇಸ್ಟ್ ಆಗುತ್ತೆ. ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲಿ ಮಾತಾಡ್ಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ದ ಟೈಮ್ ದಟ್ ವಿ ಆರ್ ಸ್ಪೆಂಡಿಂಗ್. ಸೊ ಅದರಿಂದ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ನೀವೆಷ್ಟು ಸಂವಾದ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೋದು, ಎಲ್ಲರೂ ಅರ್ಥ ಮಾಡ್ಕೋಬೋದು. ಬರೀ ನಾನೇ ಮಾತಾಡಿದ್ರೆ ಅಷ್ಟು ರುಚಿ ಅಡುಗೆನಲ್ಲಿ ಒಂದೇ ಥರ ನಾನು ನಿಮಗೆ ಬರೀ ಕೋಸಂಬರಿನೋ ಬರೀ ತಿಳಿ ಸಾರೋ ಹಾಕಿದ್ರೆ ರುಚಿ ಇರಲ್ಲ. ಅಡುಗೆ ಅಂತಂದರೆ ಕೋಸಂಬರಿ ಇರಬೇಕು, ಪಲ್ಯ ಇರಬೇಕು, ಆಮೇಲೆ ಸ್ವೀಟ್ ಇರಬೇಕು, ಪಾಯಸ ಇರಬೇಕು, ಆಮೇಲೆ ಸಾರು, ತಿಳಿ ಸಾರು, ಹುಳಿ ಎಲ್ಲ ಇರಬೇಕು. ಸೊ ದಯವಿಟ್ಟು ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ನಾನು ಇದನ್ನು ನೋಡ್ತಾ ಇದ್ದೀನಿ. ಮತ್ತು ಫೀಡ್ಬ್ಯಾಕ್ ತುಂಬ ಸರ್ತಿ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫೀಡ್ಬ್ಯಾಕು ತುಂಬ ಅತ್ಯಮೂಲ್ಯ. ಇಟ್ಸ್ ವೆರಿ ವ್ಯಾಲ್ಯೂಬಲ್ ಟು ಅಸ್. ಯಾಕೆಂದರೆ ನಿಮ್ಮ ಫೀಡ್ಬ್ಯಾಕನ್ನು ನಾವು ಸೀರಿಯಸ್ ಆಗಿ ತಗೊಂಡು ನಮ್ಮ ಈ ಸೆಷನ್ನಲ್ಲಿ ಏನೇನು ಬದಲಾವಣೆ ತರಕ್ಕೆ ಸಾಧ್ಯವೋ ನೀವು ಕೊಟ್ಟಿದ್ದ ಸಜೆಷನ್ಸ್ ಮೂಲಕ ಅದನ್ನು ತರಕ್ಕೆ ಇಷ್ಟಪಡ್ತೀವಿ. ವಿ ಆರ್ ಓಪನ್ ಫಾರ್ ಕಾನ್ಸ್ಟೆಂಟ್ ಇಂಪ್ರೂವ್ಮೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ನನ್ನ ಟೀಮ್ ಪ್ರೇರಣಾಗೆ ನನ್ನ ತುಂಬ ಅತ್ಯಂತ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಇದ್ರ ಹಿಂದೆ ಸಾಕಷ್ಟು ಅವರೆಲ್ಲರೂ ಕೆಲಸ ಮಾಡಿದ್ದಾರೆ. ಮತ್ತು ಸಂದೀಪ್, ನಮ್ರತಾ, ಅರ್ಪಿತಾ ಇವರೆಲ್ಲರೂ ದೋ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್, they have all worked very, very hard for this. I want to thank every one of them before I start. ಶುರು ಮಾಡೋಣ. ಇವತ್ತಿನ ದಿವಸದ ಕತೆ, ಇವತ್ತಿನ ದಿವಸದ ಕತೆ ಡೇವಿಡ್ ಹಾರ್ಟ್ಮನ್ಸ್ ಇಂಪಾಸಿಬಲ್ ಡ್ರೀಮ್ ಅಂತ. ಈ ಡೇವಿಡ್ ಹಾರ್ಟ್ಮನ್ ಅನ್ನೋನು ಇದು ನಿಜವಾಗ್ಲೂ ನಡೆದಂಥ ಕತೆ. ಕತೆ ಅಂತ ಹೇಳ್ಕೊಡ್ದು, ಇದು ನಿಜವಾಗ್ಲೂ ನಡೆದಿದ್ದು ಅಮೇರಿಕಾದಲ್ಲಿ. 1968ರಲ್ಲಿ ಡೇವಿಡ್ ಹಾರ್ಟ್ಮನ್ ಬಿಕಮ್ಸ್ ದ ಫಸ್ಟ್ ಬ್ಲೈಂಡ್ ಡಾಕ್ಟರ್ ಇನ್ ಅಮೇರಿಕಾ. ಇದು ಅವನ ಕತೆ. ಸೊ ನಾನು ಓದ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕ್ಲಿಯರ್ ಆಗಿ ಇಲ್ಲದೆ ಇದ್ದರೆ ದಯವಿಟ್ಟು ಹೇಳಬೇಕು. ನಾನು ಆದಷ್ಟು ನಿಧಾನಕ್ಕೆ ಓದ್ತೀನಿ. ನಿಮಗೆಲ್ಲ ಇಂಗ್ಲೀಷಲ್ಲೂ ಅರ್ಥ ಆಗಬೇಕು, ಕನ್ನಡದಲ್ಲೂ ಅರ್ಥ ಆಗಬೇಕು ಅಂತ ನನ್ನ ಪ್ರಯತ್ನ ಮಾಡ್ತೀನಿ. ಎವ್ರಿಬಡಿ who knew young David Hartman thought that he was riding for a fall. Even his own family realized that the time had come to call a halt to David's impossible plans. That September 1968, the night before he went off to college. The four Hartmans were lingering at the dinner table in their Havertown, USA home when David, who is blind, broached an old subject with a new intensity. "Father," he said, "tell me honestly, do you think I can be a doctor?" ಸೊ ಇದು ಕತೆ ಶುರುನಲ್ಲಿ ಏನು ಚಿಕ್ಕ ಹುಡುಗ ಡೇವಿಡ್ ಹಾರ್ಟ್ಮನ್ನು. ಅವನು ನಾಳೆ ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗಬೇಕು. ಆವತ್ತಿನ ದಿವಸ ಫುಲ್ ಫ್ಯಾಮಿಲಿ ಕೂತ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಮತ್ತು ಅವನ ಕೇಳಿದ ಪ್ರಶ್ನೆಗೆ ಅವ್ರ ಫ್ಯಾಮ್ಲಿಗೆಲ್ಲ, ಅವ್ರ ಕುಟುಂಬಕ್ಕೆಲ್ಲ ಅನಿಸುತ್ತೆ ಇವನೇನಪ್ಪ ತುಂಬ ಒಂದು ಡಿಸಪಾಯಿಂಟ್ಮೆಂಟಿಗೆ ಇವನು ಪ್ರಿಪೇರ್ ಆಗ್ತಾ ಇದ್ದಾನೆ, ಹೇಗೆ ಇವನಿಗೆ ಹೇಳೋದು ಅಂತ ಹೇಳಿ ಇಡೀ ಫ್ಯಾಮಿಲಿ ಯೋಚನೆ ಮಾಡ್ತಾ ಇದ್ರು. ಸೊ ಇದೆಲ್ಲ ಏನೂ ಗೊತ್ತಿಲ್ಲ ಅವನಿಗೆ, ಅವನಿಗೆ ಕಣ್ಣು ಕಾಣಿಸಲ್ಲ. ಅವನ ಪಾಡಿಗೆ ಅವ್ರ ಅಪ್ಪನ್ನ ಕೇಳ್ತಾನೆ, ನೀ ನಿಜವಾಗ್ಲೂ ಹೇಳಪ್ಪ, ನಾನು ಡಾಕ್ಟರ್ ಆಗಬಹುದಲ್ವಾ ಅಂತ ಕೇಳ್ತಾನೆ. Fred Hartman, a bank officer and a very practical man, stalled before replying. It was one thing not to pamper Dave, quite another to let him go on building up for a
tragic letdown. What medical college would accept a blind student? The time had come to set David straight. But, wondered the father, how to set David straight? How could he give a flat no to a boy like Dave? How could he clamp a ceiling on his dreams? And so, Fred Hartman finally said, a doctor, son? Well, you'll never know unless you try, will you? So, ಫ್ರೆಡ್ ಹಾರ್ಟ್ಮೆನ್ ಅಂತ ಡೇವಿಡ್ ಹಾರ್ಟ್ಮೆನ್ ತಂದೆ. ಅವನೊಬ್ಬ ಬ್ಯಾಂಕ್ ಆಫೀಸರು ಮತ್ತೆ ಬಹಳ ಪ್ರಾಕ್ಟಿಕಲ್ ಮನುಷ್ಯ. ಆದರೆ ಈ ಮಗು ಈ ಪ್ರಶ್ನೆ ಕೇಳಿದಾಗ, ಅಪ್ಪ ನಿಜವಾಗ್ಲೂ ಹೇಳು, ನಾನು ಡಾಕ್ಟರ್ ಆಗಬಹುದಾ ಅಂತ ಕೇಳಿದಾಗ ಅವನು ಉತ್ತರ ಕೊಡಕ್ ಮುಂಚೆ ಒಂಚೂರು ಹೆಸಿಟೇಟ್ ಮಾಡ್ತಾನೆ. ಏನು ಅಂತಂದ್ರೆ ಅವ್ರ ಮನೆಯಲ್ಲಿ ಏನು ಮುದ್ದು ಮಾಡಿ ಅವನಿಗೆ ಇದಾಗತ್ತೆ ಇದಾಗಲ್ಲ ಅನ್ನೋ ಹಾಗೆ ಬೆಳೆಸೇ ಇರಲ್ಲ ಡೇವಿಡ್ನ. ಆ ರೀತಿ ಬೆಳೆಸೋದೊಂದು ಬೇರೆ, ಆದಷ್ಟು ಇಂಡಿಪೆಂಡೆಂಟ್ ಆಗ್ಲಿ ಅವನು ಅಂತ ಬೆಳೆಸೋದು ಬೇರೆ. ಆದ್ರೆ ಈ ತರ ಅವನಿಗೆ ಆಗದೆ ಇರೋ ಕನಸುಗಳನ್ನ ಅವನು ಕಾಣಕ್ಕೆ ಬಿಟ್ಟು ಆ ಡಿಸಪಾಯಿಂಟ್ಮೆಂಟ್ನ ಯಾರು ನೋಡ್ತಾರೆ? ಆಮೇಲೆ ಹೇಗೆ ಇವನಿಗೆ ನಾವು ಸತ್ಯವನ್ನು ಹೇಳೋದು ಹೇಗೆ? ಯಾವ ಮೆಡಿಕಲ್ ಕಾಲೇಜು ಒಬ್ಬ ಕುರುಡನ್ನ ತಗೊಳುತ್ತೆ? ಕಣ್ಣು ತುಂಬಾ ಇಂಪಾರ್ಟೆಂಟು ನೋಡಿ. 63% ನಾವು ಪ್ರಪಂಚನ ಗ್ರಹಿಸೋದು ಕಣ್ಣು ಮೂಲಕ. ದ ವಿಜುವಲ್ ಇಂಪ್ಯಾಕ್ಟ್ ಇಸ್ ವೆರಿ ವೆರಿ ಹೈ. ಅದರಿಂದ ಒಬ್ಬ ಡಾಕ್ಟರ್ ಆಗಿ ಅವನಿಗೆ 63% ಅವನಿಗೆ ಆಬ್ಸೆಂಟ್ ಆಗಿರುತ್ತೆ ಪ್ರಪಂಚನ ಗ್ರಹಿಸೋದ್ರಲ್ಲಿ ಅಂದ್ರೆ ಯಾವ ಮೆಡಿಕಲ್ ಕಾಲೇಜು ಇವನಿಗೆ ಸೀಟ್ ಕೊಡಕ್ಕೆ ಒಪ್ಕೊಳ್ಳುತ್ತೆ? ಆದ್ರೆ ಇನ್ನೊಂದು ಕಡೆ ಫ್ರೆಡ್ ಹಾರ್ಟ್ಮೆನ್ಗೆ ನನ್ನ ಮಗಂಗೆ ಇದಾಗಲ್ಲ, ನೀನು ಪ್ರಯತ್ನನೇ ಪಡಬೇಡ ಅಂತ ಯಾವ ಬಾಯಲ್ಲಿ ಹೇಳಿ? ಹೇಗೆ ಹೇಳೋದು? ಅವನು ಅತಿ ದೊಡ್ಡ ಕನಸಿದು, ಅವ್ನು ಡಾಕ್ಟರ್ ಆಗಬೇಕು ಅಂತ. ಹೇಗೆ ನಾನು ಅವನನ್ನು ಸ್ಟಾಪ್ ಮಾಡಲಿ ಅಂತ ಅವನು ಒಳಗಡೆ ಒಂದು ಡೈಲೆಮಾ, ಒಂದು ಕಾನ್ಫ್ಲಿಕ್ಟ್, ಒಂದು ಧರ್ಮ ಸಂಕಟ ಅಂತೀವಲ್ಲ, ಆ ಥರ ಒಂದು ನಡೀತಾ ಇರುತ್ತೆ. ಕೊನೆಗೇನೋ ಒಂದು ಉತ್ತರ ಕೊಡಬೇಕಲ್ಲ, ಕಾಯ್ತಾ ಇದ್ದಾನೆ ಡೇವಿಡ್ ಹಾರ್ಟ್ಮೆನ್. ಸೊ ಅವನಿಗೆ ಕೊನೆಗೆ ಹೇಳ್ತಾನೆ, ಡಾಕ್ಟರ ಮಗ, ನೀನು ಪ್ರಯತ್ನ ಮಾಡೋವರೆಗೂ ಗೊತ್ತಾಗಲ್ಲ ಅಲ್ವಾ? ಯು ವಿಲ್ ನೆವರ್ ನೋ ಅನ್ಲೆಸ್ ಯು ಟ್ರೈ. ಇದು ಫ್ರೆಡ್ ಹಾರ್ಟ್ಮೆನ್ನಿನ ಸ್ಟ್ಯಾಂಡರ್ಡ್ ರಿಪ್ಲೈ ಆಗಿರುತ್ತೆ. ಯಾವಾಗಲೂ ಇದು ಮಾಡಬಹುದಾ ನಾನು ಅಂತ ಕೇಳಿದಾಗ ಡೇವಿಡ್, ನೀ ಪ್ರಯತ್ನ ಮಾಡೋವರೆಗೂ ಗೊತ್ತಾಗಲ್ಲ ಅಲ್ವಾ ಮಗು ಅಂತ ಹೇಳ್ತಾ ಇರ್ತಾನೆ. ಬೋತ್ ಹಿ ಅಂಡ್ ಡೇವಿಡ್ ಗ್ರಿನ್ಡ್. ಇಬ್ರು ನಕ್ಕಿದ್ರು, ಅಪ್ಪ ಮಗ ಇಬ್ರು ನಕ್ಕಿದ್ರು. ಯಾಕೆಂದ್ರೆ ಇದು ಸ್ಟ್ಯಾಂಡರ್ಡ್ ರೆಸ್ಪಾನ್ಸ್ ಅಪ್ಪಂದು. ಫಾರ್ ದಿಸ್ ವಾಸ್ ದ ಸೇಮ್ ರೆಸ್ಪಾನ್ಸ್ ಹಿ ಹ್ಯಾಡ್ ಆಲ್ವೇಸ್ ಮೇಡ್ ಟು ಡೇವಿಡ್ಸ್ "Can I do queries?" ever since the boy was born with defective lenses, had gone completely blind at the age of 8. "Dad," Dave had asked at the age of 10, "can I play baseball?" So, ಪ್ರತಿ ಸಲ ಈ ಮಗು ಹುಟ್ಟದಾಗ್ಲಿಂದ ಕಣ್ಣು ಅವನಿಗೆ ಕಣ್ಣಿನ ಲೆನ್ಸ್ ಸರಿಯಾಗಿರ್ಲಿಲ್ಲ. 8ನೇ ವರ್ಷದಲ್ಲಿ ಪೂರ್ತಿ ಕುರುಡಾದ. 10ನೇ ವರ್ಷದಲ್ಲಿ ಅವರಪ್ಪನ್ ಕೇಳ್ದ, ಅಪ್ಪ ನಾನು ಬೇಸ್ಬಾಲ್ ಆಡ್ಬೋದಾ ಅಂತ ಕೇಳ್ತು ಅವರಪ್ಪನ. "Well, you never know unless you try," his father suggested, and together they worked out a way. Mr. Hartman rolled the ball along the ground to Dave, who learned to bat and catch it by the whistling sound it made through the grass. So ಕುರುಡು ಮಗುಗೆ ಬೇಸ್ಬಾಲ್ ಹೆಂಗೆ ಆಡಕ್ಕಾಗುತ್ತೆ? ಬಾಲ್ ಎಲ್ಲಿಂದ ಬರ್ತಾ ಇದೆ ಅಂತಲೇ ಕಾಣಲ್ಲ. ಆದ್ರೂ ಅಪ್ಪ ಮಗ, who wants to know how long this will go on? Session today will go on till 6:30. Yeah. So ಅವರಪ್ಪ ಬಾಲನ್ನು ಎಸ್ದಾಗ ಆ ಶಬ್ದ ಕಂಡು ಹಿಡ್ಕೊಂಡು ಇವನು ಎಲ್ಲಿ ಬರ್ತಾ ಇದೆ ಬಾಲು ಅಂತ ಹೇಳಿ ಬ್ಯಾಟ್ ಮಾಡೋದನ್ನ
ಕಲಿತಾನೆ. ನೋಡಿ, ಯಾವಾಗ್ಲೂ ಅಷ್ಟೇ, ದೇವರು ಕಣ್ಣು ಕೊಡದೇ ಇದ್ರೆ ಬೇರೆ ಎಲ್ಲ ಇಂದ್ರಿಯಗಳನ್ನು ಸಿಕ್ಕಾಪಟ್ಟೆ ಚುರುಕು ಮಾಡ್ತಾನೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾರಿಗೆ ಕಣ್ಣು ಕಾಣಿಸಲ್ವೋ ಅವರಿಗೆ ಬೇರೆ ಸೆನ್ಸಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಸೊ ಅವನು ಕೇಳಿಸ್ಕೊಂಡು ಬೇಸ್ಬಾಲ್ ಆಡೋದನ್ನ ಕಲಿತಾನೆ. ಹಾಗೇನೆ ಎಷ್ಟೋ ಯಾವುದು ಮಾಡೋಕ್ಕಾಗಲ್ಲ ಅನ್ನೋದನ್ನೆಲ್ಲ ಅವನು ಪ್ರಯತ್ನ ಮಾಡಿ ಕಲಿತಾ ಇರ್ತಾನೆ. Realm of possibility that had begun the family's determined effort to help David become as independent as possible. At times, panicked by darkness, the little boy would cry out, "Mama, I can't stand it." Then Idame Hartman, the softest member of the team, would rock him gently in her arms and croon, I know, until he found he could stand it after all. But his mother also joined the others in making David share household chores, and tired though she was, when she came home from her job as a cashier, she read out to him nearly every night to stimulate his imagination. So, ಡೇವಿಡ್ಗೆ ಕುರುಡಾದಾಗ್ಲಿಂದ ಇಡೀ ಕುಟುಂಬ ಅವನಿಗೆ ಆದಷ್ಟು ಇಂಡಿಪೆಂಡೆಂಟ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು. ಯಾಕೆಂದ್ರೆ ಅವನು ಯಾರ ಮೇಲೂ ಅಸಹಾಯಕವಾಗಿ ಡಿಪೆಂಡ್ ಆಗೋ ಥರ ಆಗಬಾರ್ದು ಅಂತ ಹೇಳಿ ಫುಲ್ ಫ್ಯಾಮಿಲಿ ವರ್ಕ್ ಮಾಡೋದು. ಕೆಲವು ಸತಿ ಪಾಪ ನೋಡಿ, ಹುಟ್ಟಿನಿಂದ ಕಣ್ಣಿಲ್ದೇ ಇದ್ರೆ ಕತ್ಲೇನೆ ಅವ್ರ ಪ್ರಪಂಚ ಆಗಿರುತ್ತೆ. ಆದರೆ ಪ್ರಪಂಚ ಹೇಗೆ ಅಂತ ನೋಡಾದ ಮೇಲೆ ಕಣ್ಣು ಹೋದ್ರೆ ಅದು ತುಂಬಾ ಕಷ್ಟ, ತುಂಬಾ ಫ್ರಸ್ಟ್ರೇಟ್ ಆಗುತ್ತೆ ಅಂತ ಅನ್ನೋದು. ಸೊ ಕೆಲವು ಸತಿ ಆ ಕತ್ಲೆ ಏನೂ ಕಾಣಿಸ್ತಿಲ್ವಲ್ಲ ಅನ್ನೋ ಕತ್ಲೆ ಇಂದ ಆ ಹುಡುಗ ಅಳೋನು, ಚಿಕ್ಕ ಹುಡುಗ ಜೋರಾಗಳವನು, ಅಮ್ಮ ನನ್ನ ಕೈಲಿ ಇದನ್ನು ತಡ್ಕೊಳಕ್ಕಾಗಲ್ಲ ಅಂತ. ಆಗ ಎಲ್ಲಾರ್ಗಿಂತ ಅವಳು ಮಾತ್ರ ತಾಯಿ, ಅವಳಿಗೆ ತುಂಬಾ ಅಯ್ಯೋ ಅನ್ಸೋದು ಈ ಮಗು ಕಂಡ್ರೆ. ಅವನನ್ನು ಹಿಡ್ಕೊಂಡು ಅಪ್ಪಿ ಅವನಿಗೆ ಸಮಾಧಾನ ಮಾಡ್ತಾ ಮಾಡ್ತಾ ಗೊತ್ತು ನಿಂಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಂಗೆ ಗೊತ್ತು ಅಂತ ಅವನ್ ಸಮಾಧಾನ ತಂದ್ಕೊಳ್ಳೋವರೆಗೂ ಅವನನ್ನು ಹಿಡ್ಕೊಂಡು ಅಪ್ಪಿ ಆಟ ಆಡಿಸೋಳು, ಹಂಗೆ ಮೈಯಲ್ಲಿ ಹಿಡ್ಕೊಂಡು. ಆದ್ರೆ ಅವ್ರ ಅಮ್ಮನೂ ಅವನನ್ನ ಆದಷ್ಟು ಮನೆ ಕೆಲಸ ಎಲ್ರೂ ಶೇರ್ ಮಾಡ್ಬೇಕು ಅಂತ, ಡೇವಿಡ್ ಕುರುಡ ಅಂತ ಮನೆ ಕೆಲಸ ಕೊಡದೆ ಏನಿರ್ತಿರ್ಲಿಲ್ಲ. ಆದಷ್ಟು ಮನೆ ಕೆಲಸ ಅವನ್ ಶೇರ್ ಏನಿದೆ ಅವನು ಮಾಡಬೇಕು. ಆಮೇಲೆ ಅವಳು ಕೆಲ್ಸಕ್ಕೆ ಹೋಗೋಳು, ಒಂದು ಸ್ಟೋರಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ಲು. ಎಷ್ಟೇ ಸುಸ್ತಾಗಿರ್ಲಿ ಮನೆಗೆ ಬಂದ ಮೇಲೆ ಅವನಿಗೆ ಕತೆಗಳನ್ನ ಓದೋಳು. ಯಾಕೆಂದ್ರೆ ಆ ಒಂದು ಇಮ್ಯಾಜಿನೇಷನ್ ಅಲ್ಲಾದ್ರೂ ಆ ಪ್ರಪಂಚ ಜೀವಂತವಾಗಿರ್ಬೇಕು. ಅವ್ನು ನೋಡಿದ ಪ್ರಪಂಚದಲ್ಲಿ ಆ ಜ್ಞಾಪಕ ಶಕ್ತಿ ಕಳ್ಕೋಬಾರ್ದು. ಪ್ರಪಂಚದಲ್ಲಿ ಏನೇನ್ ನೋಡ್ದ ಇನ್ ನೋಡಕ್ಕಾಗಲ್ಲ ಅವನಿಗೆ. ಅದನ್ನ ತೋರಿಸುವ ಮೂಲಕ ಅದನ್ನ ಇಮ್ಯಾಜಿನೇಷನ್ಗೆ ದಿವಸ ರಾತ್ರಿ ಅವನಿಗೆ ಓದಿ ಅವನ ಇಮ್ಯಾಜಿನೇಷನ್ನ ಸ್ಟಿಮ್ಯುಲೇಟ್ ಮಾಡೋಳು. It was Dave's sister Barbara, however, who steeled herself to be his toughest taskmaster. Every time he had left his braille watch upstairs and asked her to retrieve it, she'd say, "Go get it yourself. What do you think? That somebody is always going to be around to wait on you?" So, ಅವನ ಅಕ್ಕ ತುಂಬಾ ಅವನಿಗೆ ಸ್ಟ್ರಿಕ್ಟ್ ಆಗಿ ಸಹಾಯ ಮಾಡೋಳು. ಅವನು ಪ್ರತಿ ಸಲ ತನ್ನ ಬ್ರೈಲ್ ವಾಚ್ ಅನ್ನ ಮೇಲ್ಗಡೆ ಬಿಟ್ಬಿಟ್ಟು ನನ್ಗೆ ತಂದ್ಕೊಡ್ತೀಯಾ ಅಂತ ಅವನ ಅಕ್ಕನ್ ಕೇಳಿದ್ರೆ, ನೀನೇ ಹೋಗ್ ತಗೋ, ಏನ್ ಯಾರಾದ್ರೂ ಯಾವಾಗ್ಲೂ ಇರ್ತಾರ ನಿನ್ಗೆ ತಂದ್ಕೊಡಕ್ಕೆ, ನೀನೇ ಹೋಗು ಅನ್ನೋಳು. ಅಂದ್ರೆ ನೋಡಿ, ನಮಗೆಲ್ಲ ಸಪೋರ್ಟ್ ಅಂದ್ರೆ ನಾವು ತುಂಬಾ ತಪ್ಪಾಗಿ ತಿಳ್ಕೊತೀವಿ. ಕುಟುಂಬದಲ್ಲಿ ಸಪೋರ್ಟ್, ಅದರಲ್ಲೂ ಈಗಿನ ಕಾಲದ ತಂದೆ ತಾಯಿ ಸಪೋರ್ಟ್ ಅಂದ್ಬಿಟ್ರೆ ಮಕ್ಕಳಿಗೆ ಏನೂ ಮಾಡಕ್ಕೆ ಬಿಡಲ್ಲ. ಅದು ತುಂಬಾ ಒಳ್ಳೇದು ಅಂತ ಅನ್ಕೊಂಡು ನೀವು ಎಲ್ಲಾದ್ರಿಂದ ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಒಂದ್ ದಿವಸ ಸಮಾಧಾನ ಅವರು ಫೇಸ್ ಮಾಡ್ಬೇಕಾದ್ರೆ ಅವರಿಗೆ ಅದು ಕಲ್ತ್ಕೊಂಡೇ ಇರಲ್ಲ, ಟ್ರೈನೇ ಆಗಿರಲ್ಲ. ಎಷ್ಟೋ ಜನ ತಂದೆ ತಾಯಿಗಳು ಈ ತಪ್ಪನ್ನು ಮಾಡ್ತಾರೆ. ಯಾವಾಗ್ಲೂ ಅಷ್ಟೇ ಸಪೋರ್ಟ್ ಅಂದ್ರೆ ಕೆಲವು ಸತಿ ಅವರನ್ನ ಪ್ರಪಂಚಕ್ಕೆ ತಯಾರು ಮಾಡೋದು
ನಿಜವಾದ ಸಪೋರ್ಟು. ಅವ್ರನ್ನ ಎಲ್ಲದಕ್ಕೂ ಎಕ್ಸ್ಪೋಸ್ ಮಾಡೋದು ನಿಜವಾದ ಸಪೋರ್ಟು. ನೀವು ಯಾವಾಗ ಪೂರ್ತಿ ತಯಾರಿ ಮಾಡಿ ಪ್ರಪಂಚಕ್ಕೆ ಬಿಡ್ತೀರಾ ಮಕ್ಕಳನ್ನ, ಆಗ ನಿಮ್ಮ ಮಕ್ಕಳಿಗೆ ರೈಟ್ ಎಜುಕೇಶನ್ ಸಿಕ್ಕಿರುತ್ತೆ. ನೀವು ನಾವಿರೋವರೆಗೂ ಎಲ್ಲಾದ್ರಿಂದ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಮಾಡ್ತಾ ಇದ್ರೆ ನೀವು ಹೋದಾಗ ಏನ್ ಮಾಡ್ಬೇಕಾ ಮಕ್ಕಳು? ಅದಕ್ಕೆ ಈ ಕತೆ ನಮಗೆ ಸಪೋರ್ಟ್ ಅನ್ನೋದನ್ನ ಬೇರೆ ರೀತಿನಲ್ಲೇ ನೋಡೋ ತರ ಮಾಡುತ್ತೆ, ನಮ್ಮ ದೃಷ್ಟಿಕೋನನ ಬದಲಾಯಿಸೋ ಹಾಗೆ ಮಾಡುತ್ತೆ. ಸೊ ಡೇವಿಡ್ ಗ್ರೂ ಅಪ್ considering blindness no tragedy, just an exasperating bother, and feeling he could do anything that his mind set to. Then at 13, he announced that he was going to be a doctor, and unable to see the rueful headshakes that greeted this childish proclamation, he began preparing for his career. He insisted on leaving the local blind school and enrolled in Havertown's High School. He got good marks, won a place on wrestling team, and was elected the president of the student council. So, ಎಂಥ ಒಂದು ಮನೆಯ ವಾತಾವರಣ, ಎಂಥ ಒಂದು ಕುಟುಂಬದವರು ಒಂದು ವಾತಾವರಣ ನಿರ್ಮಿಸಿದ್ರು ಆ ಮಗುಗೆ ಅಂದ್ರೆ, ಕುರುಡುತನ ಒಂದು ದೊಡ್ಡ ಹ್ಯಾಂಡಿಕ್ಯಾಪ್ ಅಂತ ಅನ್ಕೊಳ್ಳೇ ಇಲ್ಲ ಅವನು. ಅದೊಂದು ಎಲ್ಲರೂ ಅಯ್ಯೋ ಪಾಪ ಅನ್ಬೇಕು, ನಾನು ಏನು ಮಾಡದೆ ಬೆಳಿಬೇಕು ಅಂತ ಏನು ಅನ್ಕೊಳ್ಳಿಲ್ಲ ಅವನು. ಅವನು ಹೇಗೆ ಬೆಳೆದ ಅಂದ್ರೆ, 8 ವರ್ಷ ಕಣ್ಣು ಹೋದಾಗ್ಲಿಂದ ನನ್ನ ಮನಸ್ಸು ನಾನು ದೃಢವಾಗಿ ಇದನ್ನ ಮಾಡ್ತೀನಿ ಅಂತ ಅನ್ಕೊಂಡ್ರೆ ನನ್ನ ಕೈಲಿ ಮಾಡಕ್ ಸಾಧ್ಯ ಇದೆ ಅಂತ ನಂಬಿ ಬೆಳೆದ ಅವನು. He believed that he could do anything that he set his mind on. ಮತ್ತೆ 13 ವರ್ಷದಲ್ಲಿ ಎಲ್ರಿಗೂ ಅನೌನ್ಸ್ ಮಾಡ್ದ, ನಾನು ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ ಅಂತ. ಆದ್ರೆ ಇವರೆಲ್ಲಾರ ಮುಖ ನೋಡಕ್ಕೆ ಅವನಿಗೆ ಆಗ್ಲಿಲ್ಲ. ಎಲ್ಲಾರು ಏನಪ್ಪ ಇದು, ಈ ತರ ಒಂದು ಆಸೆ ಇಟ್ಕೊಂಡಿದ್ದಾನಲ್ಲ, ಈ ಹುಡುಗಂಗೆ ಏನಾಗುತ್ತೋ, ಬೇಜಾರಾಗುತ್ತೋ, ಮುಂದೆ ಇವ್ನು ನಿಜವಾಗ್ಲೂ ಇವನ್ ಕನಸನ್ನು ಪೂರೈಸ್ಕೋತಾನ ಅಂತ ಹೇಳಿ ಅವರ ಅನುಮಾನಗಳನ್ನ ಇವನಿಗೆ ನೋಡಕ್ ಆಗ್ಲಿಲ್ಲ. ಆದ್ರೆ ಅವನ ಪಾಡಿಗೆ ಅವನು ಮೌನ, ಎಲ್ಲಾರ ಮೌನ ಸಮ್ಮತ ಅಂತ ಅನ್ಕೊಂಡು ಅವನ ಪಾಡಿಗೆ ಅವನು ಪ್ರಿಪೇರ್ ಮಾಡ್ಕೊಳಕ್ ಶುರು ಮಾಡ್ದ. ಏನ್ ಮಾಡ್ದ? ಫಸ್ಟು ಅವನು ತನ್ನ ಬ್ಲೈಂಡ್ ಸ್ಕೂಲ್, ಮೊದಲು ಒಂದು ಲೋಕಲ್ ಬ್ಲೈಂಡ್ ಸ್ಕೂಲ್ಗೆ ಹೋಗ್ತಾ ಇದ್ದ. ಅದರಿಂದ ಎಲ್ಲ ಮಕ್ಕಳು ಹೋಗೋ ಅಂತ ಹೈಸ್ಕೂಲಿಗೆ ಹೋಗಿ ಸೇರ್ಕೊಂಡ. ಅವನಿಗೊಂದು ಡಿಸಡ್ವಾಂಟೇಜು, ಅವನಿಗೆ ಕಣ್ ಕಾಣಿಸಲ್ಲ, ಬೇರೆ ಎಲ್ಲ ನಾರ್ಮಲ್ ಮಕ್ಕಳ ಜೊತೆ ಅವನು ಕಂಪೀಟ್ ಮಾಡಬೇಕು. ಆದರೂ ಕೂಡ ಧೈರ್ಯದಿಂದ ಹೋಗಿ ಸೇರ್ಕೊಂಡ. ಆಮೇಲೆ ನೋಡಿ, ಬರೀ ಅಕಾಡೆಮಿಕ್ಸಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅವನು. ಬರೀ ಓದೋದ್ರ ಕಡೆ ಮಾತ್ರ ಗಮನ ಕೊಟ್ಟು ನಾನು ಬರೀ ಡಾಕ್ಟರ್ ಆಗಬೇಕು, ಅದರಿಂದ ನಾನು ಚೆನ್ನಾಗಿ ಓದಿದ್ರೆ ಸಾಕು ಅಂತ ಇಲ್ಲ. ಅವನು ರೆಸ್ಲಿಂಗ್ ಟೀಮ್, ಕುಸ್ತಿ ಟೀಮ್ನಲ್ಲಿ ಅವನು ಒಂದು ಜಾಗ ತಗೊಂಡು ಅದರಲ್ಲಿ ಕುಸ್ತಿನಲ್ಲಿ ಗೆದ್ದ. ಮತ್ತೆ ಪ್ರೆಸಿಡೆಂಟ್, ಸ್ಕೂಲಿನ ಎಲೆಕ್ಷನ್ಗೆ ನಿಂತ್ಕೊಂಡು ಪ್ರೆಸಿಡೆಂಟ್ ಆದ. ನೋಡಿ, ಅವನ ವಯಸ್ಸಿನವರೆಲ್ಲ ಅವನ ಮೇಲೆ ಎಂಥ ಒಂದು ಭರವಸೆ ಇಟ್ಟಿರ್ಬೇಕು. ಅವನನ್ನ ಪ್ರೆಸಿಡೆಂಟ್, ಒಬ್ಬ ಅಷ್ಟು ಜನ ನಾರ್ಮಲ್ ಮಕ್ಕಳು ಇರ್ಬೇಕಾದ್ರೆ ಅವನನ್ನ ಪ್ರೆಸಿಡೆಂಟ್ ಮಾಡಬೇಕು ಅಂದ್ರೆ ಅವನು ಅವರಲ್ಲಿ ಎಂಥ ಒಂದು ಬಲವಾದ ಒಂದು ಹೋಪ್, ಒಂದು ಭರವಸೆ, ಒಂದು ಮಾಡೇ ಮಾಡ್ತೀನಿ ಅಂತ ಅನ್ನೋ ಒಂದು ಭರವಸೆನ ಎಷ್ಟು ಚೆನ್ನಾಗಿ ಅವನು ಕೊಟ್ಟಿದ್ದ ಅನ್ನೋದನ್ನ ನಾವು ಇದನ್ನೆಲ್ಲ ಗಮನಿಸಬೇಕು. Still, as impressive as his accomplishments were, they had always fallen into the realm of possibility. But David's ambition to become a doctor, a psychiatrist, was not in that realm. His family believed. So, after seeing him off to college, the Hartmans felt that they had not been frank enough with Dave, and they were afraid he was heading for grief. So, ಇಷ್ಟೆಲ್ಲ ಮಗು ಅಚೀವ್ಮೆಂಟ್ಸ್ ಮಾಡಿದ್ರು ಕೂಡ ಇದೆಲ್ಲ ಮಾಡಕ್ ಸಾಧ್ಯ ಆಗೋದನ್ನ ಮಾತ್ರ ಮಾಡಿದಾನೆ ಇವಾಗವರೆಗೂ. ಅದು ಮುಂದೆ ಏನ್ ಮಾಡ್ಬೇಕು? ಯಾರ್ದೋ ತುಂಬಾ ಶಬ್ದ ಆಗ್ತಾ ಇದೆ, ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಕೇಳಿಸೋದಕ್ಕೆ ಡಿಸ್ಟರ್ಬ್ ಆಗುತ್ತೆ.
ಸೊ ಇದೆಲ್ಲನೂ ಇನ್ನೂ ಸಾಧ್ಯತೆಗಳ ಏನೇನು ಸಾಧ್ಯ ಆಗ್ತಿತ್ತು ಅದನ್ನ ಮಾತ್ರ ಮಾಡಿದ್ದಾನೆ ಇವಾಗವರೆಗೂ. ಆದರೆ ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ನೋದು ಬಹಳ ಅಸಾಧ್ಯವಾದದ್ದು. ಅದಕ್ಕೆ ಆಸೆ ಪಟ್ಟಿದ್ದಾನಲ್ಲ, ಇವನೊಂದು ಬೃಹತ್ ಕನಸು ಕಂಡ್ಕೊಂಡ್ಬಿಟ್ಟಿದ್ದಾನಲ್ಲ. ನಾವು ಅವನಿಗೆ ನಿಜ ಹೇಳಲಿಲ್ವೇನೋ, ನಾವೇ ಹೇಳ್ಬೇಕಾಗಿತ್ತೇನೋ ಅವನಿಗೆ, ಆಗಲ್ಲ ಮಗು ನಿನ್ ಕೈಲಿ ಅಂತ ಇಲ್ಲೇ ಆ ಶುರುವಿನಲ್ಲೇ ಆ ಆಸೆನ ಕೊಂದು ಬಿಡ್ಬೇಕಾಗಿತ್ತೇನೋ ನಾವು. ಇನ್ನೂ ಪಾಪ ತುಂಬಾ ಆಸೆ ಇಟ್ಕೊಂಡು ಇನ್ನೂ ಎಷ್ಟು ನೊಂದ್ಕೋತಾನೋ ಮುಂದೆ ಅಂತ ಅವ್ರ ಫ್ಯಾಮಿಲಿ ತುಂಬಾ ಅನುಮಾನ ಪಡ್ತಿತ್ತು. ಸೊ ಈ ದುಃಖದಿಂದ ಹೇಗಪ್ಪ ಅವನನ್ನ ಸೇವ್ ಮಾಡೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಏನಾಗುತ್ತೆ ಇವನ್ ಜೀವನ ಏನಾಗತ್ತೆ ಅಂತ ಹೇಳಿ ಕುಟುಂಬದವರೆಲ್ಲ. ಅಟ್ ಕಾಲೇಜ್, Hartman's faculty advisors tried to reason with him. Why not settle for something more within your capabilities, like history or psychology, suggested biology professor Ralph Cavalier. ಇದೇ ತರ ಅನುಮಾನಗಳು ಅವನ ಟೀಚರ್ಸ್ಗೂ ಇತ್ತು, ಹೈಸ್ಕೂಲ್ ಟೀಚರ್ಸ್ಗೆ. ಅದರಲ್ಲಿ ಅವನ ಬಯಾಲಜಿ ಟೀಚರ್, ಮೆಡಿಸಿನ್ ಓದ್ಬೇಕಾದ್ರೆ ಬಯಾಲಜಿ ತುಂಬಾ ಇಂಪಾರ್ಟೆಂಟು. ಅವನ್ ಬಯಾಲಜಿ ಟೀಚರು ಅವನಿಗೆ ಹೇಳಕ್ ಪ್ರಯತ್ನ ಪಟ್ಟರು, ನೋಡಪ್ಪ ಯಾಕೆ ನೀನು ಇತಿಹಾಸನೋ ಅಥವಾ ಸೈಕಾಲಜಿನೋ ಬೇರೆ ಯಾವ್ದಾದ್ರು ತಗೋಬೋದಲ್ಲ, ಅದು ನಿನಗೆ ಮಾಡೋಕ್ಕಾಗೋ ಅಂಥದ್ದು ಅಂತ ಹೇಳಿ ಕೇಳ್ಕೊಂಡ್ರು. Sensing that this key teacher was about to refuse to allow him in his class, David launched into his most persuasive argument. ನನ್ನ ಪ್ರಕಾರ ಈ ಉತ್ತರ ಡೇವಿಡ್ ಕೊಡ್ತಾನಲ್ಲ, ಇದು ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಪಾಠ. ತುಂಬಾ ಚೆನ್ನಾಗಿದೆ ಈ ಮೆಸೇಜು. ಈ ಇಡೀ ಕಥೆಯ ಮೆಸೇಜ್ ಇದು ಅಂತ ನನಗನ್ಸುತ್ತೆ. ಲುಕ್, ಐ ಆಮ್ ನೋ ಡಿಫ್ರೆಂಟ್ ಫ್ರಮ್ ಎನಿಬಡಿ ಎಲ್ಸ್. It's true, I can't see, but everybody has some kind of disability. I believe the ones who are most handicapped are those who don't want to do anything special or challenging with their lives. I want to be a psychiatrist because I happen to believe that I'll make a good one, especially in helping rehabilitate people with problems similar to my own. So I want to go to medical college and I'm counting on people like you to get me ready. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಬಯಾಲಜಿ ಟೀಚರೇ ಅವನಿಗೆ ಉತ್ತೇಜನ ಕೊಡಲಿಲ್ಲ ಅಂದರೆ, ಬಯಾಲಜಿ ಟೀಚರೇ ಅವನಿಗೆ ಕಂಟಿನ್ಯೂ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ, ಅವನಿನ್ನೇನು ಮಾಡೋಕ್ಕಾಗಲ್ಲ ಅಂತ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ಹೇಳ್ತಾನೆ ಅವನು, ನೋಡಿ ಸರ್, ನಾನು ಬೇರೆಯವ್ರಿಗಿಂತ ಏನು ಡಿಫ್ರೆಂಟ್ ಅಲ್ಲ. ಹೌದು, ನನಗೆ ಕಣ್ ಕಾಣಿಸಲ್ಲ, ಒಪ್ಕೋತೀನಿ. ಆದರೆ ಊನ ಇಲ್ಲದೆ ಇರೋ ಮನುಷ್ಯರು ಯಾರಿದ್ದಾರೆ ಹೇಳಿ? ಏನೋ ಒಂದು ತೊಂದರೆ ಇರೋ ಮನುಷ್ಯರು ಬೇಕಾದಷ್ಟು ಜನ ಇದ್ದಾರೆ. ನನ್ನ ಪ್ರಕಾರ ಯಾವ್ದು ಗೊತ್ತಾ, ನಿಜವಾದ ಹ್ಯಾಂಡಿಕ್ಯಾಪ್, ನಿಜವಾದ ಊನ ಜೀವನದಲ್ಲಿ ಏನು ಅಂದರೆ, ಕಣ್ಣು, ಕಿವಿ, ಮೂಗು, ಕೈ, ಕಾಲು ಎಲ್ಲ ಸರಿಗಿರುತ್ತೆ. ಆದರೆ ಏನಾದ್ರು ಮಾಡಬೇಕು ಅನ್ನೋ ಒಂದು ಕನಸಿರಲ್ಲ, ಒಂದು ಆಸೆ ಇರಲ್ಲ. ಅದಕ್ಕಿಂತ ದೊಡ್ಡ ಹ್ಯಾಂಡಿಕ್ಯಾಪ್ ಇನ್ನೇನಾರ ಇರಕ್ಕೆ ಸಾಧ್ಯನ? ದೇವರು ಎಲ್ಲ ಕೊಟ್ಟು ಪ್ರಪಂಚಕ್ಕೆ ಕಳಿಸಿ, ನಾನು ನನ್ನ ಹೆಜ್ಜೆಯ ಗುರುತು ಬಿಟ್ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಆಸೆ ಇಲ್ಲದಿದ್ರೆ ನಾನು ಬದುಕಿ, ನಾನು ಮನುಷ್ಯ ಜನ್ಮ ಪಡ್ಕೊಂಡು ಏನು ಪ್ರಯೋಜನ? ನನಗೆ ಗೊತ್ತು, ನಾನು ತುಂಬ ಒಳ್ಳೆ ಸೈಕ್ಯಾಟ್ರಿಸ್ಟ್ ಆಗೋ ಸಾಧ್ಯತೆ ನನಗಿದೆ ಅಂತ ನನಗೆ ಗೊತ್ತು. ಎಸ್ಪೆಷಲಿ ನನ್ನಂಥವರಿಗೆ ನಾನು ಸಹಾಯ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನನಗಿರೋದ್ರಿಂದ ನಾನು ಮೆಡಿಕಲ್ ಕಾಲೇಜ್ಗೆ ಹೋಗೋಕ್ಕೆ ನನಗೆ ತುಂಬ ಇಷ್ಟ ಇದೆ. ನಿಮ್ಮಂಥವ್ರು ನನಗೆ ಉತ್ತೇಜನ ಕೊಡಬೇಕು ಸರ್, ನೀವೇ ಇಲ್ಲ ಅಂದ್ಬಿಟ್ರೆ ನಾನೇನು ಮಾಡೋದು ಅಂತ ಕೇಳ್ತಾನೆ. ಫ್ರಮ್ ದ್ಯಾಟ್ ಮೊಮೆಂಟ್ ಕ್ಯಾವಲಿಯರ್ ವಾಸ್ ಡೇವಿಡ್ಸ್ ಸ್ಟಾಂಚ್ ಅಲೈ. ಆವತ್ತಿಂದ ಅವನ ಬಯಾಲಜಿ ಟೀಚರ್ ವಾಸ್ ಹಿಸ್ ಗ್ರೇಟೆಸ್ಟ್ ಸಪೋರ್ಟರ್. ಪ್ರತಿ ಒಂದಕ್ಕೂ ಬೆನ್ನು ಎಲುಬು ನಿಂತ ಹಾಗೆ ಅವನ ಟೀಚರ್ ನಿಂತ್ಕೊಂಡ್ರು. ಸೊ ಇದು ಮತ್ತೆ ಮತ್ತೆ ನಾವು ಜ್ಞಾಪಿಸ್ಕೋಬೇಕು. ಯಾವತ್ತಾದರೂ ನಮ್ಮ ಕೈಲಿ ಏನಾದ್ರು ಮಾಡೋಕ್ಕಾಗಲ್ಲ ಅನ್ನಿಸ್ದಾಗ ನಮ್ಮ ಮನಸ್ಸಿನ ಶಕ್ತಿ ಏನು, ನಾವು ಮನಸ್ಸಿಟ್ರೆ ಎಲ್ಲ ಆಗತ್ತೆ. ಯಾವಾಗ ನಾವು ಆಗಲ್ಲ ಅನ್ಕೋತೀವಿ
ಬಾಗಲ್ಗಳು ಮುಚ್ಚೋಗುತ್ತೆ. ಮುಚ್ಚಿದ ಬಾಗಿಲಿಂದ ನಮಗೆ ಯಾರೋ ಬರ್ಬೇಕು ಅಂದ್ರೆ ಎಲ್ಲ ಆಗತ್ತೆ. ನೀವು ಬಾಗಲ್ ತೆಗ್ದಿಲ್ಲ, ಬಾಗಲ್ ತೆಗೆದ್ರೆ ಅವಕಾಶಗಳು ಬರುತ್ತೆ. ಯಾವಾಗ್ಲೂ ಅಷ್ಟೇ, ನನಗ್ ಮಾಡಕ್ಕಾಗತ್ತಾ ಇಲ್ವಾ ಅಂತ ಕೇಳ್ಕೊಳ್ಳೇಬಾರ್ದು. ಇದನ್ನ ಹೇಗ್ ಮಾಡ್ಲಿ ಅಂತ ಕೇಳ್ಕೋಬೇಕು. ಇದನ್ನ ಹೇಗ್ ಮಾಡ್ಲಿ ಅಂತ ಕೇಳ್ಕೊಂಡಾಗ ಅವಾಗ ನಮಗ್ ಬಾಗಿಲ್ಗಳು ತೆರೆಯುತ್ತೆ. ಹೀಗೆ ಮಾಡಬಹುದು, ಹಾಗೆ ಮಾಡಬಹುದು ಅನ್ನೋದು. ಇದು ಮನಸ್ಸಿನ ಪವರ್. ಇದನ್ನ ನಾವೆಲ್ಲರೂ ತಿಳ್ಕೋಬೇಕು ಅನ್ನೋದಕ್ಕೆ ಇದು ಆಸೆ. ಮತ್ತೆ ದೇವರು ನಮಗೆ ಎಲ್ಲವನ್ನೂ ಕೊಟ್ಟು ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿರ್ತಾನೆ. ಏನು ಅಂದ್ರೆ, ಎಲ್ಲಾರ ಫಿಂಗರ್ ಪ್ರಿಂಟು ಎಷ್ಟು ಯುನೀಕ್ ನೋಡಿ. ಒಬ್ಬ ಮನುಷ್ಯ ಇದ್ದಂಗೆ ಇನ್ನೊಬ್ಬ ಮನುಷ್ಯ ಯಾಕಿಲ್ಲ? ಕೋಟಿ ಕೋಟಿ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಆದ್ರೆ ಒಬ್ರು ಏನ್ ಈ ಪ್ರಪಂಚಕ್ಕೆ ಕೊಡಕ್ ಬಲ್ರು ಅದನ್ನ ಬೇರೆ ಯಾರೂ ಕೊಡಕ್ಕಾಗಲ್ಲ. ಅಷ್ಟು ವಿಶೇಷ ನಾವೆಲ್ಲರೂ ಒಬ್ರೊಬ್ರು. ಈ ಗಿಫ್ಟ್ ನಾವು ತಿಳ್ಕೊಂಡಿದ್ದೀವ. ನಮ್ಮ ವೇದಾಂತದ ಪ್ರಕಾರ 84,000 ಜನ್ಮ ಆದ್ಮೇಲೆ ಮನುಷ್ಯ ಜನ್ಮನ ಪಡಿತೀವಿ ನಾವು. ಒಂದು ಹುಳ ಆಗಿ ಹುಟ್ಟಿರ್ತೀವಿ, ಒಂದು ಗಿಡ ಆಗಿ ಹುಟ್ಟಿರ್ತೀವಿ, ಒಂದು ಪ್ರಾಣಿ ಆಗಿ ಹುಟ್ಟಿರ್ತೀವಿ, ಒಂದು ಮರವಾಗಿ ಹುಟ್ಟಿರ್ತೀವಿ. ಅವೆಲ್ಲ ಜನ್ಮಗಳನ್ನ ಮುಗಿಸ್ಕೊಂಡು ನಾವು ಮನುಷ್ಯ ಜನ್ಮ ಪಡ್ಕೊಳ್ಳೋದು ಯಾಕೆ ಅಂದ್ರೆ, ನಾವು ಏನೋ ಒಂದು ವಿಶೇಷವಾಗಿ ಈ ಸಮಾಜಕ್ಕೆ ಕೊಟ್ಬಿಟ್ಟು ಹೋಗಕ್ಕೆ. ಆ ಕೊಟ್ಬಿಟ್ಟು ಹೋಗೋದ್ರ ಮೂಲಕ ನನ್ನನ್ನು ನಾನು ಅರ್ಥಕೊಳಕ್ಕೆ. ನಾನು ದೊಡ್ಡ ಕೊಡುಗೆ ಕೊಟ್ಟೆ ಪ್ರಪಂಚಕ್ಕೆ ಅಂತಲ್ಲ, ನಾನು ಆ ಕೊಡುಗೆ ಕೊಡೋದ್ರ ಮೂಲಕ ನನ್ನನ್ನು ನಾನು ಕಂಡುಕೊಂಡೆ. ಐ ಹ್ಯಾವ್ ರಿಯಲೈಸ್ಡ್ ಮೈ ಸೆಲ್ಫ್. ನನ್ನ ಸೆಲ್ಫ್ ರಿಯಲೈಸೇಷನ್ ಆಯ್ತು. ಇದು ಸಾರ್ಥಕತೆ ಮನುಷ್ಯನ ಜನ್ಮಕ್ಕೆ. ಈ ತರ ಕಥೆ ಕೇಳಿದಾಗ ನಮ್ಮ ಸಾರ್ಥಕತೆ ಏನು ಅಂತ ಹುಡುಕೊಂಡು ನಾವು ಮಾಡ್ಕೊಳ್ಳೋಕೆ ಅವಕಾಶ. ಇಲ್ಲೊಂದು ನಿಮಿಷ ಪಾಸ್ ಮಾಡಿ. ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆಯಾ ಕತೆ? ಒಂದು ಬೋರ್ ಹೊಡಿತಿದ್ಯಾ? ಇದನ್ನ ಮುಂದುವರ್ಸ್ಕೊಂಡು ಹೋಗಬಹುದಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ಮುಂದಕ್ಕೆ ಹೋಗೋಣ. ಇವತ್ತಿನ ಧ್ಯೇಯ ಅಟ್ಲೀಸ್ಟ್ 3 ಪೇಜನ್ನು ಮುಗಿಸ್ಬೇಕು ಅಂತ. 3 ಅಥವಾ 4 ಪೇಜು. ಯಾಕೆಂದ್ರೆ ನಾಳೆ ಒಳಗೆ ನಾವು ಕತೆ ಮುಗಿಸಿ ನಾವು ಒಂದು ಸಂವಾದಕ್ಕೆ ರೆಡಿ ಆಗಬೇಕು ಅಂತ. Handsome and well built, the blind young man stood briskly. ಈ ಒಂದು ಚಿಕ್ಕ ಭಾಗನ ನಾನು ಎಡಿಟ್ ಮಾಡ್ತೀನಿ. ಅವನಿಗೊಬ್ಳು ಗರ್ಲ್ ಫ್ರೆಂಡ್ ಸಿಗ್ತಾಳೆ. ಅವಳು ಇವನಲ್ಲಿ ತುಂಬಾ ನಂಬಿಕೆ ಇಟ್ಟಿರ್ತಾಳೆ. ಓಕೆ, ಥ್ಯಾಂಕ್ ಯು. ಅವಳು ತುಂಬಾ ನಂಬಿಕೆ ಇಟ್ಟಿರ್ತಾಳೆ ಇವನಲ್ಲಿ. ಇವನಿಗೆ ಅವಳು ಕೂಡ ತುಂಬಾ ಸ್ಟ್ರಾಂಗ್ ಸಪೋರ್ಟರು. ಅದು ತುಂಬಾ ಕತೆಗೆ ತುಂಬಾ ಇಂಪಾರ್ಟೆಂಟ್ ಏನಲ್ಲ. ಸೊ ಒಬ್ಳು ಒಳ್ಳೆ ಪಾರ್ಟ್ನರ್ ಸಿಗ್ತಾಳೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಓಕೆ, ಥ್ಯಾಂಕ್ ಯು. ಅಪ್ರಿಸಿಯೇಷನ್ಸ್ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. In the spring of 1972, David was winding up 4 years at college with top marks. So far, so good. Ready for the big try. He had applied to top 10 medical colleges. By early April, 8 had turned him down. Then, on the afternoon of April 27th, a 9th rejection came from a medical college he had counted on the most, and Dave was crushed. He and Sherry is his partner, both broke down and wept. It was all over, they believed. So, David 4 ವರ್ಷ ಕಾಲೇಜ್ ಮುಗಿಸಿದ್ದ. 4 ವರ್ಷದಲ್ಲಿ ಅವನು ಪ್ರತಿ ವರ್ಷನೂ ಟಾಪ್ ಮಾರ್ಕ್ಸ್, ಬೆಸ್ಟ್ ಸ್ಟೂಡೆಂಟ್. ನೋಡಿ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅವನು ಕಂಪೀಟ್ ಮಾಡ್ತಾ ಇರೋದು ಕಣ್ಣುಗಳು ಇರೋ ಮಕ್ಕಳ ಜೊತೆ. ಆದ್ರೆ ಇವನ್ ಕ್ಲಾಸ್ ಟಾಪರು. ಇಟ್ ಇಸ್ ನಾಟ್ ಎ ಮೀನ್ ಅಚೀವ್ಮೆಂಟ್. ನೋಡಿ ಏನ್ ಸಾಧನೆ ಇದು. ಅವನು 4 ವರ್ಷ ಟಾಪರ್ ಆಗಿ ತುಂಬಾ ಸಂತೋಷ, ಅವನಿಗೆ ತುಂಬಾ ತೃಪ್ತಿ. 10 ಮೆಡಿಕಲ್ ಕಾಲೇಜ್ಗೆ
ಅಪ್ಲೈ ಮಾಡ್ತಾನೆ. 10 ಮೆಡಿಕಲ್ ಕಾಲೇಜಲ್ಲಿ ಇಮಿಡಿಯೇಟ್ ಆಗಿ 8 ಕಾಲೇಜು ಅಡ್ಮಿಷನ್ ಇಲ್ಲ ಅಂತ ಕಳಿಸ್ತಾರೆ. 9ನೇ ಕಾಲೇಜು ಆ ಮಧ್ಯಾಹ್ನ ಕಳಿಸ್ತಾರೆ, ನಿನ್ನನ್ನು ತಗೊಳಕ್ಕಾಗಲ್ಲ ಅಂತ. ಇನ್ನು ಉಳಿದಿರೋದು ಒಂದೇ ಒಂದು ಕಾಲೇಜು. 9ನೇ ಕಾಲೇಜ್ ರೆಫ್ಯೂಸ್ ಮಾಡಿದಾಗ ತುಂಬಾ ಅಳು ಬಂದ್ಬಿಡುತ್ತೆ ಇವನಿಗೆ. ಏನಿದು, ನಾನು ಮಾಡ್ತೀನಿ ಅಂದ್ರು ನನಗೆ ಪ್ರಪಂಚ ನಂಬಲ್ವಲ್ಲ, ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅಂತಿಲ್ಲ, ನನ್ಗೆ ಅಡ್ಮಿಷನ್ನೇ ಕೊಡದೇ ಇದ್ರೆ ನಾನು ಹಿಂಗಾಗ್ಲಿ ಡಾಕ್ಟರು, ಇದಿಲ್ಲೇ ಮುಗಿದೋಯ್ತು ನನ್ನ ಕನಸು ಅಂತ ಇಬ್ರು ಕೂತ್ಕೊಂಡು ಅಳ್ತಾರೆ. ಬಟ್ at the one institution Dave had not heard from, Temple University School of Medicine in Philadelphia, Dr. M. Prince Brigham, Assistant Dean in charge of admission for student affairs, was putting Dave's case most forcefully to fellow admission board members. If we are on the Olympics committee and a one-legged man came along and was hoping the 100-meter race dash in 10 seconds, I think we would have to let him run. By the same token, since David Hartman is already doing impossible things, I think we should see how far he can go. So, ಈ 10 ಕಾಲೇಜಲ್ಲಿ ಇನ್ನು ಒಂದೇ ಒಂದು ಕಾಲೇಜ್ ಬಾಕಿ ಇತ್ತಲ್ಲ, ಅಲ್ಲಿ ಅಸಿಸ್ಟೆಂಟ್ ಡೀನ್ ಬ್ರಿಗ್ಹ್ಯಾಮ್ ಅನ್ನೋನು ಇಡೀ ಕಮಿಟಿ ಬೋರ್ಡ್ಗೆ ಡೇವಿಡ್ ಕೇಸ್ನ ಪರವಾಗಿ ಆರ್ಗ್ಯೂ ಮಾಡಿ ಹೇಳ್ತಾ ಇದ್ದ, ನೋಡಿ ನಾವೇನಾರ ಒಲಿಂಪಿಕ್ಸ್ ಟೀಮ್ನಲ್ಲಿ ಇದ್ದಿದ್ರೆ ಒಂದು ಕಾಲಿರೋ ಮನುಷ್ಯ ನಾನು ಓಡ್ತೀನಿ, ನನಗೆ ಅವಕಾಶ ಕೊಡಿ ಸಾಕು ನೀವು ಅಂದರೆ ನಾವು ಅವಕಾಶ ಕೊಡ್ತಿದ್ವಾ ಇಲ್ಲ? ಕೊಡಲೇಬೇಕಾಗಿತ್ತು ತಾನೆ. ನಾವು ಅವಕಾಶವೇ ಕೊಡಲ್ಲ ಅಂತ ನಾವು ಹೆಂಗೆ ಹೇಳಕ್ಕಾಗ್ತಾ ಇತ್ತು? ಹಾಗೇನೆ ಡೇವಿಡ್ ಆಗ್ಲೇ ನೀವೆಲ್ಲ ಅನ್ಕೊಳ್ದೇ ಇರೋದೆಲ್ಲ ಮಾಡ್ತಾ ಇದ್ದಾನೆ. ಅವನಿಗೆ ಅವಕಾಶ ಕೊಡೋದು ನಮ್ಮ ಡ್ಯೂಟಿ ಅಲ್ವಾ? ಒಂದು ಅವಕಾಶ ಕೊಟ್ರೆ ತಾನೆ, ಅವ್ನು ಮಾಡ್ಲಿ ಬಿಡ್ಲಿ ಅದು ಅವನ ಮೇಲೆ ಬಿಟ್ಟಿದ್ದ ಆಮೇಲೆ. ಬಟ್ ನಾವು ಅವಕಾಶನೇ ಕೊಡದೇ ಇದ್ರೆ ಹೇಗೆ ಅಂತ ಹೇಳಿದಾಗ ದ ಅದರ್ ಬೋರ್ಡ್ ಮೆಂಬರ್ಸ್ ಎಗ್ರೀಡ್, ಎಲ್ಲರೂ ಒಪ್ಕೊಂಡ್ರು. Soon after, Dave received a call from his mother. There's a letter here I think you'll want to hear. Her voice broke and his sister Barbara came on the line. You've done it, she cried. You've been accepted by Temple. And a few weeks later, when David graduated with the highest honors, the whole student body and faculty stood up to cheer him as he marched for his diploma. He was on his way. So, ಎಲ್ಲರಿಗೂ ಕನ್ವಿನ್ಸ್ ಮಾಡಾದ್ಮೇಲೆ ಮನೆಗೆ ಒಂದು ಕಾಗದ ಬಂತು, ನಿನ್ನ ಅಡ್ಮಿಷನ್ ಆಗಿದೆ ಅಂತ. ಅವರಮ್ಮ ಅಳು ತಡ್ಕೊಳಕ್ಕಾಗ್ಲಿಲ್ಲ. ಅದನ್ನ ಓದ್ಬೇಕಾರೆ ಅವಳು ಮುಂದೆ ಕೇಳಕ್ಕಾಗ್ಲಿಲ್ಲ, ನಿಂಗೆ ಇದನ್ನ ಏನು ಅಂತ ತಿಳ್ಕೊಬೇಕು ಅಂತ ನಿನಗೆ ಆಸೆ ಇರುತ್ತೆ ಮಗು ಅಂತ. ಕೊನೆಗೆ ಅಕ್ಕ ಬಂದು ಹೇಳಿದ್ಲು, ಒಂದು ಯೂನಿವರ್ಸಿಟಿನಲ್ಲಿ ನಿನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ, ನೀನು ಟೆಂಪಲ್ ಯೂನಿವರ್ಸಿಟಿನಲ್ಲಿ ನಿಂಗೆ ಅಡ್ಮಿಷನ್ ಸಿಕ್ಕಿದೆ ಅಂತ. ಆಗ ಇಡೀ ಸ್ಟೂಡೆಂಟ್ ಬಾಡಿ, ಅವನ್ ಫ್ಯಾಕಲ್ಟಿ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಎತ್ತುತ್ತಾರೆ, ಎಂಥ ಅಚೀವ್ಮೆಂಟ್ ಇದು ಮೆಡಿಕಲ್ ಸ್ಕೂಲ್ಗೆ ಹೋಗೋದು ಅಂತ ಹೇಳಿ. ಸೊ ಡೇವಿಡ್ ಹಾರ್ಟ್ಮನ್ ತನ್ನ ಕನಸಿನ ಎತ್ತ ನಡೆಯಕ್ಕೆ ಶುರು ಮಾಡ್ದ. ಸ್ಟ್ರಗ್ಲಿಂಗ್ ಫಾರ್ ಅದರ್ಸ್, yet it was a very dense Dave who enrolled at Temple the following autumn. The talking stage was over. Yet, he had asked for the heat, the pressure, and immediately he began to get it. So, ಇದು ಬರೀ ಶುರು. ಯೂನಿವರ್ಸಿಟಿನಲ್ಲಿ ಸೀಟ್ ಸಿಕ್ಕಿದ್ದು ಅವನ ಕಷ್ಟಗಳು, ಅವನ ಚಾಲೆಂಜಸ್ಸು, ಅವನ ಪರೀಕ್ಷೆಗಳು ಆಗ ಶುರು ಆಯಿತು. ಅವನಿಗೆ ತುಂಬ ಟೆನ್ಷನ್ನು. ಬೇಕು, ನನಗೆ ಬೇಕು, ನಾನು ಮೆಡಿಸನ್ ಮಾಡಬೇಕು, ನಾನು ಒಳ್ಳೆ ಡಾಕ್ಟರ್ ಆಗ್ತೀನಿ, ಇದೆಲ್ಲ ಮಾತಿನ ಸ್ಟೇಜ್ ಎಲ್ಲ ಆಗೋಯ್ತು. ಈಗ ಮಾಡಿ ತೋರಿಸುವಂಥ ಸ್ಟೇಜು ಬಂದಿದೆ. ಅವನೇ ಕೇಳಿದ್ದ, ಈ ಪ್ರೆಷರ್ ಬೇಕು ನನಗೆ, ಈ ಕಾವು ಬೇಕು, ಈ ಹೀಟ್ ಬೇಕು ನನಗೆ ಅಂತ. ಅವನಿಗೆ ಪೂರ್ಣವಾಗಿ ಸಿಕ್ತು ಅದು. ಈವನ್ ಅನಾಟಮಿ an introductory course held special problems for him.
By plunging his rubber-gloved hands into the cadavers, Dave could easily feel the location and shape of the larger organs. But to identify smaller, more elusive things like nerve plexus, he had to use his bare hands. This involved him in a race to learn all he could before his fingers became numb from the formaldehyde preservative in laboratory specimens. ಸೊ ಬಹಳ ಶುರುವಿನ ಕೋರ್ಸೇ ಬೇರೆಯವರಿಗೆ ಯಾವುದು ತುಂಬಾ ಸುಲಭ ಅನ್ಸುತ್ತೋ ಅದೇ ಇವನಿಗೆ ಸಾಕಷ್ಟು ಕಷ್ಟ ಆಗೋದು. ಬೇರೆಯವ್ರಿಗೆ ಇಲ್ಲದೆ ಇರುವಂತಹ ಕಷ್ಟಗಳು ಇವನಿಗೆ ಏನು ಅಂದ್ರೆ, ಅವನ ಸ್ಪೆಸಿಮನ್ಗಳನ್ನೆಲ್ಲ ಮೆಡಿಕಲ್ ಸ್ಕೂಲಲ್ಲಿ ಫಾರ್ಮಲ್ಡಿಹೈಡ್ ಅಲ್ಲಿ ಹಾಕಿಟ್ಟಿರ್ತಾರೆ. ಯಾಕೆಂದ್ರೆ ಅದು ಕೊಳಿಬಾರ್ದಲ್ಲ, ಇವ್ರಿಗೆಲ್ಲ ತೋರಿಸ್ಬೇಕಲ್ಲ ಬೇರೆ ಬೇರೆ ಆರ್ಗನ್ಗಳು, ಅದನ್ನ ಪೂರ್ತಿ ಫಾರ್ಮಲ್ಡಿಹೈಡ್ ಅಲ್ಲಿ ಹಾಕಿಟ್ಟಿರ್ತಾರೆ. ಬೇರೆಯವ್ರು ಏನ್ ಕಣ್ಣಿಂದ ನೋಡಬಹುದೋ ಇವನು ಪಾಪ ರಬ್ಬರ್ ಗ್ಲೌಸ್ ಹಾಕೊಂಡು ಅದನ್ನ ಮುಟ್ಟಿ 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 ಹೇಗಿದೆ ಅಂತ ತಿಳ್ಕೊಬೇಕಾಗಿತ್ತು. ದೊಡ್ಡ ದೊಡ್ಡ ಆರ್ಗನ್ಗಳಿಗೆಲ್ಲ ಅದನ್ನ ಮಾಡಕ್ ಆಗ್ತಿತ್ತು, ಅವನಿಗೊಂದು ಐಡಿಯಾ ಬರೋದು, ಓ ಹೀಗಿದೆ ಈ ಆರ್ಗನ್ನು ಅಂತ. ಆದ್ರೆ ಚಿಕ್ಕ ಚಿಕ್ಕದು ಒಂದು ನರ ಹೇಗೆ ಕಂಡುಹಿಡಿಯೋದು? ಅವನ ಬರೀ ಕೈಯಲ್ಲಿ ಅದನ್ನ ಮುಟ್ಬೇಕಾಗಿತ್ತು. ಆ ಸ್ಪರ್ಶದಿಂದ ಮಾತ್ರ ಅವನಿಗೆ ತಿಳಿಯಕ್ ಸಾಧ್ಯ ಆಗ್ತಿತ್ತು ಅದು ಎಷ್ಟು ಚಿಕ್ಕದಾಗಿದೆ ಏನು ಅಂತ. ಗ್ಲೌ ಹಾಕೊಂಡಿರೋ ಕೈಯಿಂದ ತಿಳಿಯಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಫಾರ್ಮಲ್ಡಿಹೈಡ್ ಅಲ್ಲಿ 5 ನಿಮಿಷಕ್ಕಿಂತ ಜಾಸ್ತಿ ಕೈ ಇಟ್ರೆ ಸೆನ್ಸೇಷನ್ನೇ ಹೊಟ್ಟೋಗುತ್ತೆ ಕೈಯಲ್ಲಿ. ಸೊ 5 ನಿಮಿಷದ ಒಳಗಾಗಿ ಇವನು ಏನೇನ್ ಕಂಡು ಹಿಡ್ಕೋಬೇಕು ಅದನ್ನೆಲ್ಲ ಕಂಡು ಹಿಡಿಬೇಕಾಗಿತ್ತು. ಎಂಥ ಕಷ್ಟ ನೋಡಿ. ಆದ್ರೂ ಈ ಮಗು ಏನು ತನ್ನ ದೃಢತೆ ಕಮ್ಮಿ ಆಗ್ಲಿಲ್ಲ, ತನ್ನ ಧೈರ್ಯ ಕಮ್ಮಿ ಆಗ್ಲಿಲ್ಲ, ಅವನು ಕಂಗಾಲಾಗ್ಲಿಲ್ಲ. Incomparably more difficult was histology, the study of microscopic tissue structures. In this course, Dave had to depend on his teachers' and classmates' description of what they saw through the microscope and on feeling his way through a maze of raised braille-like drawings that his professor had prepared for him. ಇದಕ್ಕಿಂತ ತುಂಬಾ ಕಷ್ಟ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಈ ಸೆಲ್ ಲೆವೆಲ್ ಅಲ್ಲಿ ಹಿಸ್ಟಾಲಜಿ ಅಂತಾರೆ, ಸ್ಟಡಿ ಆಫ್ ಟಿಶ್ಯೂಸ್ ಅಂಡ್ ಸೆಲ್ಸ್. ಅದು ಇನ್ನೂ ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದ್ರೆ ಕಣ್ಣಿರ್ಲೇಬೇಕು ಮೈಕ್ರೋಸ್ಕೋಪ್ ಮೂಲಕ ನೋಡಕ್ಕೆ. ಅವನ ಟೀಚರು, ಅವನ ಕ್ಲಾಸ್ಮೇಟ್ಸು ಏನು ಹೇಳ್ತಾರೋ, ಹೇಗೆ ಅದನ್ನ ವರ್ಣಿಸ್ತಾರೋ ಆ ವರ್ಣನೆ ಮೂಲಕ ಅವನ ಕಲ್ಪನೆ ಮಾಡ್ಕೋಬೇಕು, ಹೀಗೀಗಿರ್ಬಹುದೇನು ಅಂತ. ನೀವು 6 ಜನ ಕುರುಡ್ರು ಆನೆನ ಡಿಸ್ಕ್ರೈಬ್ ಮಾಡಿರೋ ಕಥೆನ ಕೇಳಿರ್ತೀರಾ. ಒಬ್ಬೊಬ್ಬ ಒಂದೊಂದು ಹೇಳ್ತಾನೆ ಆನೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಅವ್ರವ್ರ ಊಹೆಗೆ ಬಿಟ್ಟಿದ್ದು. ಎಷ್ಟು ಕಷ್ಟ ಆಗ್ಬೋದು, ಅದು ಹೇಗಿದೆ ಹಾಗೆ ಹೇಳೋದು. ಮಾತಿನಲ್ಲೂ ಅಷ್ಟೇ. ನಾನು ಮೊನ್ನೆ ಯಾರ ಹತ್ರನೂ ಹೇಳ್ತಾ ಇದ್ದೆ, ನಾವು ಒಂದು ಅರ್ಥ ಇಟ್ಕೊಂಡು ಮಾತಾಡಬಹುದು, ಆದ್ರೆ ಕೇಳೋರು ಅದನ್ನ ಬೇರೆ ರೀತಿನಲ್ಲೇ ಅರ್ಥ ಮಾಡ್ಕೋಬಹುದು. ಇದು ಸಮಸ್ಯೆ ಇರುತ್ತೆ. ಓಕೆ, ಇಟ್ಸ್ ನಾಟ್ ವಾಟ್ ವಿ ಸೆಡ್ ಬಟ್ ಇಟ್ಸ್ ವಾಟ್ ದೇ ಹರ್ಡ್ ಅಂತ. ಸೊ ಅವ್ರಿಗೆ ಏನ್ ಕೇಳಿಸ್ತು ಅಂತ ಅನ್ನೋದು. ಸೊ ಈ ವರ್ಣನೆ ಮೂಲಕ ಅವನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಮತ್ತೆ ನೋಡಿ, ಅಲ್ಲಿನ ಪ್ರೊಫೆಸರ್ಸ್ ಎಲ್ಲ ಎಷ್ಟು ಒಂದು ಸ್ಟೂಡೆಂಟ್ಗೋಸ್ಕರ, ಇಲ್ಲಿ 100 ಜನ ಸ್ಟೂಡೆಂಟ್ಸ್ಗೂ ಮಾಡಲ್ಲ, ಅಲ್ಲಿ ಅವನೊಬ್ಬ ಸ್ಟೂಡೆಂಟ್ಗೋಸ್ಕರ ಬ್ರೈಲಲ್ಲಿ ಅವನ ಪ್ರೊಫೆಸರು ಅದನ್ನ ಆ ಇಮೇಜ್ ಮಾಡಿ ಇಡ್ತಾ ಇರ್ತಾನೆ. ಇವನು ಮುಟ್ಟುಬಿಟ್ಟು ಅದು ಹೇಗಿದೆ ಅಂತ ತಿಳ್ಕೊಳ್ಳಿ ಅಂತ. ಎಂಥ ಡೆಡಿಕೇಶನ್ನು, ಎಂಥ ಕಮಿಟ್ಮೆಂಟು ಪ್ರೊಫೆಸರ್ಸ್ಗೆ. ಇನ್ನ ಬರೋ ಕಾಲದಲ್ಲಾದ್ರೂ ಈ ತರ ಮೇಸ್ಟ್ರುಗಳು ಬರಲಿ ನಮ್ಮ ದೇಶಕ್ಕೆ ಅಂತ ನಾವು ಹೋಪ್ ಮಾಡೋಣ. ಇದನ್ನ ಕೇಳಿ ನಮ್ಮ ಯಂಗ್ಸ್ಟರ್ಸ್ ಕೇಳಿ ಈ ತರ ಟೀಚರ್ಸ್ ಆಗ್ಬೇಕು ಅಂತ ಅನ್ನೋ ಹೋಪ್ನ ಅವರು ಮಾಡಲಿ ಅಂತ ನನ್ನ ಆಸೆ. Meanwhile, David began organizing the massive home library he'd need to get through dozens of other formidable courses. Like virtually all of America's 5,000 blind college students and more than half the blind population, school population, he relied primarily
on recording for the blind, incorporated to provide free tapes of textbooks. RFB's volunteers taped some 30 volumes for David. ಅಲ್ಲಿ ರೆಕಾರ್ಡಿಂಗ್ ಫಾರ್ ದ ಬ್ಲೈಂಡ್ ಅನ್ನೋ ಸಂಸ್ಥೆ ಇತ್ತು ಅಮೆರಿಕಾನಲ್ಲಿ. ಆ ಟೈಮ್ನಲ್ಲಿ 5,000 ಜನ ಮಕ್ಕಳು, ಕುರುಡು ಮಕ್ಕಳು ಸ್ಕೂಲಲ್ಲಿ ಇದ್ರು. ಅವ್ರಿಗೆಲ್ಲ ಫ್ರೀ ಟೇಪ್ಗಳು ಮಾಡಿ ಈ ರೆಕಾರ್ಡಿಂಗ್ ಫಾರ್ ದ ಬ್ಲೈಂಡ್ ಕೊಡ್ತಿತ್ತು. ಡೇವಿಡ್ ಅದರಲ್ಲಿ ಒಬ್ಬ. ಫ್ರೀ ರೆಕಾರ್ಡಿಂಗ್ ಎಲ್ಲ ಸಿಗ್ತಾ ಇದ್ದಿದ್ದು. ಸೊ ಅವನ RFB ವಾಲಂಟಿಯರ್ಸ್ ಎಲ್ಲ ಒಂದು 30 ವಾಲ್ಯೂಮು ಡೇವಿಡ್ಗೆ ಮಾಡಿಕೊಟ್ರು ಇದನ್ನ. All for me? An incredulous Dave asked. Not at all, he was told. The material would also go into RFB's master tape library in New York, where it would wait to help other blind medical students, if and when there should be more in the future. ನೋಡಿ, ಅಮೇರಿಕಾಯಿಂದ ಎಷ್ಟು ಒಳ್ಳೊಳ್ಳೇದಿದೆ ನಮಗೆ ಕಲ್ತ್ಕೊಳ್ಳೋಕ್ಕೆ. ಈ ಥರ ಒಂದು ಸಂಸ್ಥೆ ನನಗೋಸ್ಕರ ಮಾತ್ರ ಇಷ್ಟೊಂದು ಕೆಲಸ ಮಾಡಿದ್ರ ಅಂತ ಡೇವಿಡ್ ಕೇಳಿದಾಗ, ಇಲ್ಲ, ನಿಂಗೆ ಮಾತ್ರ ಅಲ್ಲ, ನಿನ್ನ ಥರ ಎಷ್ಟೋ ಜನ ಮುಂದೆ ಡಾಕ್ಟರ್ ಆಗಬೇಕು ಅಂತ ಇಷ್ಟಪಡ್ಬೋದು. ಅದರಿಂದ ನಾವು ಇದನ್ನೆಲ್ಲ ಲೈಬ್ರರಿನಲ್ಲಿ ಇಡ್ತಾ ಇದ್ದೀವಿ. ನಾಳೆ ದಿವಸ ಯಾರು ಬಂದ್ರೂ ಅವರಿಗೆ ಇದು ಸಹಾಯ ಆಗಬೇಕು ಅಂತ ಹೇಳಿದ್ರು. ಈ ಥರದ್ದನ್ನೆಲ್ಲ ನಾವು ಅಮೇರಿಕಾಯಿಂದ ಕಲ್ತ್ಕೊಳ್ಳಲ್ಲ. ಅವರಿಂದ ಜೀನ್ಸ್ ಹಾಕೊಳ್ಳೋದು ಕಲ್ತ್ಕೋತೀವಿ, ಅವರಿಂದ ಆಕ್ಸೆಂಟ್ ಕಲ್ತ್ಕೋತೀವಿ, ಅವರಿಂದ ಬೇಡದೇ ಇರೋ ತಿನ್ನೋ ಜಂಕ್ ಫುಡ್ ಕಲ್ತ್ಕೋತೀವಿ. ಆದರೆ ಇಂಥ ಒಳ್ಳೊಳ್ಳೆ ವಿಷಯಗಳನ್ನ ನಾವು ಯಾಕೆ ಕಲಿಯಲ್ಲ ಅವರಿಂದ? ಇದೊಂದು ಬಹಳ ದೊಡ್ಡ ಪ್ರಶ್ನೆ ನನಗೆ ಕಾಡ್ತಾ ಇರುತ್ತೆ, ನಿಮ್ಮನ್ನು ಕಾಡತ್ತೆ ಇವತ್ತಾದ್ಮೇಲೆ ಅಂತ ನಾನು ಹೋಪ್ ಮಾಡ್ತೀನಿ. ಓಕೆ. Grave doubts. In the spring of his first year in medical college, Dave and Sherry were married. Their honeymoon was relaxed, but scarcely had David begun his second year when he found himself hopelessly swamped. To try and keep up with 6 lectures a day, he was taping them in toto on one recorder. Then at home, he would replay them and dictate summaries into a second machine. But this system was taking him 2 hours for every 1 hour lecture, a total of 12 hours of homework every day. ಮೊದಲನೇ ವರ್ಷ ಹೇಗೋ ಪಾಸ್ ಮಾಡ್ದ, ಮದುವೆ ಮಾಡ್ಕೊಂಡ. ವಾಪಸ್ 2ನೇ ವರ್ಷಕ್ಕೆ ಬಂದಾಗ ಅವನ ಮೇಲೆ ಬರ್ಡನ್ ಜಾಸ್ತಿ ಆಯಿತು. ನಿಮಗೆ ಮೆಡಿಕಲ್ ಓದೋ ಮಕ್ಕಳೆಲ್ಲ ಎಷ್ಟು ಓದಬೇಕು, ಎಷ್ಟೋ ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ನಿಮ್ಮಲ್ಲಿ ಯಾರು ಮಕ್ಕಳು, ನಿಮ್ಮ ಮಕ್ಕಳು ಮೆಡಿಕಲ್ ಓದ್ತಾ ಇದ್ದಿದ್ರೆ ಅಂತ ಪೇರೆಂಟ್ಸ್ಗೆ ಐಡಿಯಾ ಇರುತ್ತೆ ಎಷ್ಟು ಕಷ್ಟಪಡಬೇಕು ಮೆಡಿಕಲ್ ಓದೋ ಮಕ್ಕಳು ಅಂತ. ಸೊ ಅವನೇನು ಮಾಡ್ತಾ ಇದ್ದ, ಈ RFB ಕೊಟ್ಟಿರೋ ಟೇಪನ್ನ ಇಟ್ಬಿಟ್ಟು ಲೆಕ್ಚರ್ಸ್ನೆಲ್ಲ ಟೇಪ್ ಮಾಡ್ಕೋತಾ ಇದ್ದ. ಮನೆಗೆ ಹೋಗಿ ಆ ಟೇಪ್ಗಳನ್ನೆಲ್ಲ ಮತ್ತೆ ಕೇಳ್ತಿದ್ದ. ಕಾಲೇಜ್ ಅವರ್ಸ್ ಅಲ್ಲದೆ 12 ಗಂಟೆ ಕಾಲ ಅವನು ಹೋಮ್ವರ್ಕ್ ಅಂದರೆ ಅದನ್ನು ಕೇಳೋದ್ರಲ್ಲಿ, ಅದನ್ನು ನೋಟ್ಸ್ ಮಾಡೋದ್ರಲ್ಲಿ ಕಾಲ ಕಳೀತಿದ್ದ. It wasn't long before a distraught Hartman, jittery from a lack of sleep, called on Dean Brigham. Together they found a solution. From then on, David took notes in class like any other student, except that he whispered them into a tape recorder. So, ಇದು ಅವನಿಗೆ ನಿದ್ದೆ ಕೆಟ್ಕೊಂಡು ತುಂಬ ಸುಸ್ತಾಗ್ತಾ ಇದ್ದ. ಇದು ಹೆಲ್ಪ್ ಆಗ್ತಾನೇ ಇರಲಿಲ್ಲ. ಅವ್ನು ಡೀನ್ ಬ್ರಿಗ್ಹ್ಯಾಮ್ಗೆ ಹೋಗಿ ಏನು ಮಾಡಬಹುದು ಅಂತ ಕೇಳಿ ಪರ್ಮಿಷನ್ ಕೇಳ್ದ. ಆವಾಗ ಡೀನ್ ಬ್ರಿಗ್ಹ್ಯಾಮ್ ಏನಂದ್ರು, ಟೇಪ್ ರೆಕಾರ್ಡರ್ ಕೊಟ್ಟರು ಅವನಿಗೆ. ಅವನು ಮೇಷ್ಟ್ರು ಹೇಳಿದ ತಕ್ಷಣ ರಿಪೀಟ್ ಮಾಡಿ ಅವನ ರೆಕಾರ್ಡರಲ್ಲಿ ಟೇಪ್ ಮಾಡ್ಕೋತಾ ಇದ್ದ. ಅದನ್ನು ಮನೆಗೆ ತಂದು ಒಂದ್ಸತಿ ಕೇಳ್ತಾ ಇದ್ದ. ಸೊ ಎಷ್ಟೋ ಅವನಿಗೆ ಕೆಲಸ ಕಮ್ಮಿ ಆಯಿತು ಇದರಿಂದ. As David started his critical 3rd year working at Temple University Hospital with real patients, real lives, there were still those who had grave doubts about his chances of getting through college. He couldn't read X-rays, for example. He couldn't examine the ear, eye, or mouth without the help of colleagues. He could not see the color of skin rashes and had to depend on the descriptions of a nurse or the patient's themselves.
ಸೊ 3ನೇ ವರ್ಷ ಶುರು ಮಾಡಿದಾಗ ಅವನಿಗೆ ನಿಜವಾದ ಚಾಲೆಂಜಸ್ ಶುರು ಆಯಿತು. ಯಾಕೆಂದರೆ 3ನೇ ವರ್ಷದಲ್ಲಿ ಅವರು ಆ್ಯಕ್ಚುಲ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ರಿಯಲ್ ಪೇಷಂಟ್ಸನ್ನ ಮೀಟ್ ಮಾಡಿ ಅವರದ್ದು ಎಲ್ಲ ಕೇಸ್ ಹಿಸ್ಟ್ರಿ ಮಾಡಬೇಕಾಗತ್ತೆ. ಇವನಿಗೆ ಕಿವಿ ಎಕ್ಸಾಮಿನ್ ಮಾಡೋಕ್ಕಾಗಲ್ಲ, ಕಣ್ಣು ಎಕ್ಸಾಮಿನ್ ಮಾಡೋಕ್ಕಾಗಲ್ಲ, ಮೈ ಮೇಲೆ ಬಂದಿದ್ದ ರ್ಯಾಶ್ಗಳು ಕಾಣಲ್ಲ, ಅವನಿಗೆ ಎಕ್ಸ್ರೇ ನೋಡೋಕ್ಕಾಗಲ್ಲ. ಯಾರಾದರೂ ಒಬ್ಬರು ಅವನಿಗೆ ಇದೆಲ್ಲ ಹೇಳಬೇಕು. ಇವನು ನಿಜವಾಗ್ಲೂ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಬರೀ ಅಲ್ಲಿನ ಫ್ಯಾಕಲ್ಟಿಗೆ ಮಾತ್ರ ಅಲ್ಲ, ಅವನ ಕ್ಲಾಸ್ಮೇಟ್ಸಿಗೆ ಮಾತ್ರ ಅಲ್ಲ, ಅವನ ಕುಟುಂಬಕ್ಕೂ ತುಂಬ ಅನುಮಾನ ಆಯಿತು. ಏನು ಇಷ್ಟೆಲ್ಲ ಇವನಿಗೆ ಕಷ್ಟ ಇದೆಯಲ್ಲಪ್ಪ, ಇವನ ಕೈಲಿ ನಿಜವಾಗ್ಲೂ ಸಾಧ್ಯ ಇದೆಯಾ ಅಂತ. ನಾಳೆ ದಿವಸ ಹೇಗೆ ಸಾಧ್ಯ ಮಾಡ್ದ ಅನ್ನೋದನ್ನು ನೋಡೋಣ. ಈಗ 7:40 ಆಗ್ತಾ ಬಂತು. ಸೊ ಒಂದಷ್ಟು ಇಂಟರಾಕ್ಷನ್ನಿಗೆ ಬಿಡೋಣ ಅಂತ ನನಗನ್ಸುತ್ತೆ. ಕೆಲವ್ರು ನಿಮ್ಮಲ್ಲಿ ಮಾತಾಡೋಕ್ಕೆ ಇಷ್ಟಪಟ್ಟರೆ ಮಾತಾಡಬಹುದು. ನಾಗಲಕ್ಷ್ಮಿ, ಇಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ನಾಳೆ ಕಂಟಿನ್ಯೂ ಮಾಡೋಣ ಅಲ್ವಾ? ಕರೆಕ್ಟ್ ಆಗಿ ಒಳ್ಳೆ ಕ್ಯೂರಿಯಾಸಿಟಿ ಇರೋ ಪಾಯಿಂಟ್ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ. ಖಂಡಿತ ನಾಳೆ ಎಲ್ಲರೂ ಜಾಯಿನ್ ಆಗ್ಲೇಬೇಕು. ಅವ್ರು ಮುಂಚಿತವಾಗಿ 1/4 ಗಂಟೆ ಮುಂಚೆ ಬಂದು ಸೇರಿರ್ತಾರೆ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಂಟರ್ವೆಲ್ ನಲ್ಲಿ ಇದೀವಿ. ಸೊ ಮುಂದಿನ ಭಾಗ ಏನು ಅಂತ ನಾಳೆ ನಿರೀಕ್ಷೆ ಮಾಡಬಹುದು. ಖಂಡಿತ ಸಂವಾದಕ್ಕೆ ಎಲ್ಲರಿಗೂ ಇವಾಗ ಒಂದು ಅವಕಾಶ. ಯಾರಿಗೆಲ್ಲ ಮಾತಾಡ್ಬೇಕು ಅಂತ ಅನ್ಸತ್ತೋ ಹ್ಯಾಂಡ್ಸ್ ರೈಸ್ ಮಾಡ್ಬೋದು, ಇಲ್ಲ ಮೇಡಮ್ ನೋಡಿ ಕರೀತಾರೆ. ಪ್ರಭು ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ಕಾರ. I'm actually inspired by this story. By the way, ನನ್ನ ಕನ್ನಡ ತುಂಬಾ ಚೆನ್ನಾಗಿಲ್ಲ, so I would almost always revert to English. Sorry. ನಾನೇ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಕೆಟ್ಟ ಕನ್ನಡದಲ್ಲಿ. Yeah. What I want to mention is this story is so close to me. I worked in a medical school for almost 20 years, and I have seen some students who have come in wheelchairs, who in fact were challenged, including a partially blind student. So we arranged all these, what you mentioned, the resources that are available here in the US to ensure that the student succeeds. We in fact spent more money, expenses in ensuring that the student succeeds more than what they paid as tuition. So I just wanted to share that a little bit. Oh, I'm so happy you shared this, Prabhu, because iduvargu ಏನು ಕತೆ ಅಂತ ಅನ್ಸಿತ್ತು. There is a first hand. It is a reality. Yes. It is a reality. Yes. I have experienced it firsthand. So wonderful. Thank you so much for sharing this with us. I think it gives a ring of authenticity to my to this story. And absolutely brilliant choice for the first session. Yes. There was a reason behind it, and I'm glad I chose this. Yeah. You never knew about it anyway, but yes. Yeah, I didn't know this, but there was a very different reason for which I chose this as the first story, and I'm very, very happy that you kind of, created this authenticity by sharing your first-hand experience. Thank you so much. I want to mention one more thing before I kind of mute myself. Yes. I could not help but notice somebody cooking while this session was going on. It looked like very tasty akki roti for me, but all that I want to mention to that person, I don't want to call out the name, is that I felt really hungry during the session. And the second thing is, unfortunately, I think so many of us are so invested in these kind of sessions that I believe it will be disrespectful if we do certain things like that. The only thing I would suggest is, please turn off your video and do whatever you're doing. I'm sorry to have brought this up, but I'm glad somebody had to bring this up, so it's okay. It's okay. Yeah.
Thank you. ಥ್ಯಾಂಕ್ ಯು. Ma'am, extremely sorry. It's me because I got non-stop calls in between the session. So I didn't know how the video got connected. Sorry, because I was preparing dinner for my mom. So ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಟ್ಸ್ very ಓಕೆ. extremely sorry. ಇವತ್ತು ತುಂಬಾ ಕಾಲ್ಸ್ ಬಂದ್ಬಿಡ್ತು ಮಧ್ಯ. ಸೊ Okay. ಆವಾಗ ಅದು ಹೇಗೋ ಇದಾಗ್ಬಿಟ್ಟಿದೆ, ವಿಡಿಯೋ ಆನ್ ಆಗ್ಬಿಟ್ಟಿದೆ. ಐ ನೆವರ್ ನೆವರ್ ಮೈಂಡ್, ಇಂಥದ್ದೆಲ್ಲ ಆಗ್ತಾ ಇರುತ್ತೆ ವೀಣಾ. ದಟ್ ಇಸ್ ಲೈಫ್. ಬಿಕಾಸ್ ಜನರಲಿ ನಮ್ಮ ಈ ಟೈಮಲ್ಲೇ ಎಲ್ಲ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಸೆಷನ್ಸ್ ಇರತ್ತೆ. ನಾ ಮ್ಯೂಟ್ ಮಾಡ್ಕೊಂಡು ಕೇಳ್ತಾ ಇರ್ತೀನಿ. ಅನ್ಫಾರ್ಚುನೇಟ್ಲಿ ಎಕ್ಸ್ಟ್ರೀಮ್ಲಿ ಸಾರಿ ಪ್ರಭು ಸರ್. ದಟ್ಸ್ ಓಕೆ. ಓಕೆ ಓಕೆ. There is only one madam here. There is no sirs. ಓಕೆ. Thank you, thank you, thank you. Yeah, yeah. Anybody else who wants to? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ಯಾರಿಗಾರು ಏನಾದ್ರು ಹೇಳೋದಿದ್ರೆ ಖಂಡಿತ ಇದು ಸಂವಾದಕ್ಕಾಗಿನೇ ನಾವು ಕೊನೆ 20 ನಿಮಿಷವನ್ನ ಇಟ್ಕೊಳ್ಳುವಂಥದ್ದು. ಯಾವುದೇ ರೀತಿ ಹೆಸಿಟೇಷನ್ ಬೇಡ, ಮಾತಾಡ್ಬೋದು. ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಮೇಡಮ್, ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕತೆ ನಿಜಕ್ಕೂ ತುಂಬಾ ಇನ್ಸ್ಪೈರಿಂಗ್. ನಿಮ್ಮ ಕತೆ ಕೇಳಿದಾಗ, ಈ ಕತೆ ಕೇಳಿದಾಗ ನನಗನ್ನಿಸ್ತು, ನಾನು ಸ್ಕ್ರೈಬ್ ಆಗಿ ಕೆಲವೆಲ್ಲ ಬ್ಲೈಂಡ್ ಪೀಪಲ್ದು ಎಕ್ಸಾಮ್ಸ್ ಬರೆಯಕ್ ಹೋಗ್ತಾ ಇದ್ದೆ. ಒಂದ್ ಸಾರಿ ಗಂಡ ಹೆಂಡತಿ ಇಬ್ರು ಕುರುಡ್ರು, ಅವ್ರ ಮಗು ಸ್ಕೂಲಿಗೆ ಹೋಗತ್ತೆ. ಅದಕ್ಕೆ ಕಣ್ಣು ಚೆನ್ನಾಗಿದೆ, ಆದ್ರೆ ಈ ಸಂಸಾರನ ಅವರು ಯಾರ ಸಹಾಯ ಇಲ್ದೆ ಸ್ಟವ್ ಅಂಟಿಸೋದ್ರಿಂದ ಹಿಡಿದು ಪ್ರತಿಯೊಂದು ಅಡುಗೆ ದಿನನಿತ್ಯದ ಕೆಲಸ ಮಾಡ್ಕೊಳ್ಳೋದ್ ನೋಡಿ ನಾವು ಅವ್ರನ್ನೆಲ್ಲ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿರ್ತೀವಿ. ಕೆಲವೊಮ್ಮೆ ತುಂಬಾ ಕರುಣೆ ತೋರಿಸ್ತಾ ಇರ್ತೀವಿ. ಅವ್ರು ಹೇಳಿದ್ರು, ನಮಗ್ ಕರುಣೆ ಬೇಡ, ನಮ್ಮನ್ನ ನೀವು ಸರಿ ಸಮಾನರಾಗಿ ನೋಡ್ಕೊಳ್ಳಿ, ನಿಮ್ ಜೊತೆ ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಅವಾಗೆಲ್ಲ ತುಂಬಾ ಏನೂ ಮಾತೇ ಹೊರಡ್ಲಿಲ್ಲ, ಆ ತರ ಆಗೋಯ್ತು. ನಂಗೆ ಅದೆಲ್ಲ ನೆನಪು ಬಂತು ಈ ಸ್ಟೋರಿ ಕೇಳಿದಾಗ. ಎನಿವೆ, ಒಳ್ಳೆ ಕತೆ ಚೂಸ್ ಮಾಡ್ಕೊಂಡಿದ್ದೀರಾ. ತುಂಬಾ ಇನ್ಸ್ಪೈರಿಂಗ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀಣಾ. ನೀವು ನಿಮ್ಮ ಅನುಭವ ಶೇರ್ ಮಾಡ್ಕೊಂಡಾಗ ನನಗೆ ಒಂದು ಜ್ಞಾಪಕ ಬಂತು. ನನಗೆ NNKRV ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಕೂಡ ಅವಕಾಶ ಕೊಡೋರು ಕಾಲೇಜಲ್ಲಿ ಜಾಯಿನ್ ಆಗಕ್ಕೆ. ಆಗ ಒಬ್ಳು ಬ್ಲೈಂಡ್ ಸ್ಟೂಡೆಂಟ್ ಇದ್ಲು ನನ್ನ ಕ್ಲಾಸಲ್ಲಿ. ನಾನು ನನ್ನ ಕ್ಲಾಸಲ್ಲಿ ಎಲ್ಲಾರ ಕೈಲೂ ಪ್ರೆಸೆಂಟೇಷನ್ಸ್ ಮಾಡಿಸ್ತಾ ಇದ್ದೆ. ಅಂದ್ರೆ ಪಾಠ ನಾನು ಮಾಡಕ್ ಮುಂಚೆ ಒಂದೊಂದು ಟಾಪಿಕ್ ಕೊಟ್ಬಿಟ್ಟು ಅವ್ರು ಪ್ರೆಸೆಂಟೇಷನ್ ಮಾಡಬೇಕು. ಅಂದ್ರೆ ಒಂದ್ ಸ್ವಲ್ಪ ಓದ್ಕೊಂಡು ಬರ್ಲಿ ಅಂತ. ಅವರೆಲ್ಲ ಆಪ್ಷನಲ್ ಇಂಗ್ಲಿಷ್ ಸ್ಟೂಡೆಂಟ್ಸು. ಅದಕ್ಕೆ ಆ ಓದೋ ಪ್ರಯತ್ನನ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಪ್ರೆಸೆಂಟೇಷನ್ಸ್ ಮಾಡಾದ್ಮೇಲೆ ನಾನು ಪಾಠ ಮಾಡ್ತಿದ್ದೆ. ಈ ಹುಡುಗಿಗೆ ಪಾಪ ನಾನು ಪ್ರೆಸೆಂಟೇಷನ್ ಮಾಡಕ್ ಕೊಟ್ರೆ ಅವಳಿಗೆ ಅನಾನುಕೂಲ ಆಗುತ್ತೋ ಏನೋ ಅಂತ ಹೇಳಿ ನಾನು ಅವಳಿಗೆ ಕೊಟ್ಟಿರ್ಲಿಲ್ಲ. ಹೊರಗಡೆ ಬಂದು ನನ್ನ ಹತ್ರ ಜಗಳ ಆಡಿದ್ಲು ಅವಳು. ನನಗೆ ಯಾತಕ್ಕೆ ನೀವು ಪ್ರೆಸೆಂಟೇಷನ್ ಕೊಡ್ಲಿಲ್ಲ ಮ್ಯಾಮ್? ಈ ತರ ಎಲ್ಲ ಕರುಣೆ ತೋರಿಸ್ಬೇಡಿ, ನನ್ನನ್ನ ಎಲ್ಲಾರಂತೆ ಟ್ರೀಟ್ ಮಾಡಿ. ನಾನು ಎಲ್ಲಾರಂತೆ ಇರೋಕ್ಕೋಸ್ಕರನೇ ಈ ಕಾಲೇಜಲ್ಲಿ ಎಲ್ಲ ಮಕ್ಕಳ ಜೊತೆ ಬಂದು ಸೇರ್ಕೊಂಡಿರೋದು ಅಂತ. ಎಂಥ ಐ ಓಪನರ್ ಆಗಿತ್ತು ಅದು ನನಗೆ, ನಿಜವಾಗ್ಲೂ ಇಟ್ ಟಚ್ಡ್ ಮೀ ಸೋ ಮಚ್. ಅವಳಿಗೆ ಎಷ್ಟು ವರ್ಷ ಎಷ್ಟು ಚೆನ್ನಾಗಿ ಗೊತ್ತಾಗೋದು ಅಂದ್ರೆ, ನಾನು ಏನು ಮಾತಾಡದೆ ಅವಳ ಹತ್ರ ಬಂದು ಅವಳ ಕೈ ಹಿಡ್ಕೊಂಡ್ರೆ ನನ್ನ ಕೈನ ಹಿಂಗ್ ಮುಟ್ಬಿಟ್ಟು ವತ್ಸಲ ಮ್ಯಾಮ್ ಅನ್ನೋಳು. ಅವಳಿಗೆ ಅಷ್ಟು ಚೆನ್ನಾಗಿ ನಾನು ಅಂತ ಆ ಸ್ಪರ್ಶದಿಂದ ಗೊತ್ತಾಗೋದು. ಅದಕ್ಕೆ ನಾನು ಇಂಥ ತಪ್ಪು ಮಾಡ್ಬಿಟ್ಟೆ, ನೋಯಿಸ್ಬಿಟ್ಟೆ ಆ ಮಗುಗೆ ಅಂತ ಅಂದ್ಬಿಟ್ಟು ಆಮೇಲೆ ಅವಳಿಗೂ ಎಲ್ಲರಂತೆ ಪ್ರೆಸೆಂಟೇಷನ್ ಕೊಡ್ತಿದ್ದೆ. ಈ ಎಕ್ಸಾಂಪಲ್ ಹೇಳೋಕೆ ನಾನು ವೀಣಾ ನೀವು ಹೇಳಿಲ್ದಿದ್ರೆ ಮರ್ತೋಗ್ಬಿಡ್ತಾ ಇದ್ದೆ ನಾನು. ಥ್ಯಾಂಕ್ ಯು, ನೀವು ಜ್ಞಾಪಿಸಿದ್ರಿ ನನಗೆ ಈ ಎಕ್ಸಾಂಪಲ್ನ. ಆಮೇಲೆ ವೀಣಾ, ನಿಮ್ಗೆ ಇದು ಒಂದು ತುಂಬಾ ಒಳ್ಳೆ ಅನುಭವ ಈ ಸ್ಟೋರಿ ಟೆಲ್ಲಿಂಗ್ ಅಂದ್ರೆ. ದಯವಿಟ್ಟು ನಿಮ್ ಫೀಡ್ಬ್ಯಾಕ್ ನ ಗ್ರೂಪಿಗೆ ಹಾಕಿ. ಸುಮಾರು ಜನ ಎನ್ರೋಲ್ ಆಗಿ ಬಂದಿಲ್ಲ, ಎಲ್ರು ಬರ್ಬೇಕು ಅಂತ ನಮ್ಗೆ ಆಸೆ. ಎಲ್ರು ಇದ್ರ ಉಪಯೋಗ ಪಡ್ಕೋಬೇಕು ಅನ್ನೋದು ನಮ್ಮ ಆಸೆ. ಅದರಿಂದ ನೀವು ಹಾಕಿದ್ರೆ ಖಂಡಿತ ಹಾಕ್ತೀನಿ ಮೇಡಮ್, ಖಂಡಿತ ಹಾಕ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಶ್ವಿನಿ ಮಾತಾಡ್ಬೇಕು ಅಂತಿದ್ದಾರೆ, ಅದಾದ್ಮೇಲೆ ಅನಿತಾ ಇದ್ದಾರೆ. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸ್ಟೋರಿ. ದ ವೇ ಯು ಪ್ರೆಸೆಂಟ್ ಐ ಲೈಕ್ ದ ಮೋಸ್ಟ್. ಏನು ನೀವ್ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಿದ್ದೀರಾ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ತುಂಬಾ ಇಷ್ಟ ಆಯ್ತು. ಆಮೇಲೆ ಎಲ್ಲವೂ ಪಾಸ್ ಕೊಡ್ಬೇಕನ್ಸಲ್ಲ, ಎಲ್ಲೂ ಒಂದು ಸೆಂಟೆನ್ಸ್ ಮಿಸ್ ಮಾಡ್ಬೇಕನ್ಸಲ್ಲ. ನಮ್ ಬೇರೆ ಕೆಲಸ ಮಾಡ್ಕೊಂತಾ ಇದ್ರು ಅದ್ರ ಮೇಲೆ ಜಾಸ್ತಿ ಗಮನ ಇರುತ್ತೆ ನಿಮ್ ಕ್ಲಾಸ್ ನಲ್ಲಿ. ಥ್ಯಾಂಕ್ ಯು. ಮೇಡಮ್, ಇನ್ನೊಂದು
ಇವಾಗ ಹೇಳಿದ್ರಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ತೀಯ ಅಶ್ವಿನಿ? ನಂಗೆ ಅದ್ಯಾಕೋ ನಿನ್ ಮೇಲೆ ಕೆಳಗೆ ಹೋಗ್ತಾ ಇದೆ ನಿನ್ ವಾಯ್ಸ್. ಸಮ್ ಇಂಟರ್ನೆಟ್ ಪ್ರಾಬ್ಲಮ್ ಅನ್ಸುತ್ತೆ, ನಂಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಕ್ಯಾನ್ ಯು ಸ್ಪೀಕ್ ಅ ಲಿಟಲ್ ಲೌಡರ್ ಪ್ಲೀಸ್? ಎಸ್ ವೀಣಾ ಮ್ಯಾಮ್ ಮಾತಾಡಿದ್ರಲ್ಲ, ಅವ್ರು ಹೇಳಿದ್ರಲ್ಲ ನಮ್ನು ನಿಮ್ ತರ ನೋಡಿ ಅಂತ ಹೇಳಿದ್ರಲ್ವಾ ಬ್ಲೈಂಡ್ ಸ್ಕೂಲಲ್ಲಿ. ಹೌದು. ಸೊ ವಾಟ್ ಶುಡ್ ನಮ್ ಬಿಹೇವಿಯರ್ ಇರ್ಬೇಕು? Treat them like normal people. Don't give any special attention to their handicap. Don't feel sorry for them. They don't need you to feel sorry. Don't show sympathy. Don't show pity. They don't need it. You just treat them like you would treat anybody else. ಬಟ್ ನಾರ್ಮಲ್ ಆಗಿ ಅವ್ರನ್ನ ಟ್ರೀಟ್ ಮಾಡಕ್ ಆಗಲ್ವಲ್ಲ ಮ್ಯಾಮ್? ನಾನು ಹೇಳ್ತಾಗಲ್ಲ. ಯಾತಕ್ಕಾಗಲ್ಲ? ಅವರು ಈ ಪ್ರಪಂಚದಲ್ಲಿ ಆದಷ್ಟು ನಾರ್ಮಲ್ ಆಗಿ ಇರ್ಬೇಕು ಅಂತ. ಮತ್ತೆ ನಾನು ಮುಂದೆ ಕತೆ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ, ಅವರಿಗೆ ನಿಮಗೆ ಇರೋ ಶಕ್ತಿ ಅವ್ರಿಗೆ ಇಲ್ದೇ ಇರ್ಬಹುದು, ಆದ್ರೆ ಬೇರೆ ಶಕ್ತಿಗಳನ್ನ ತುಂಬಾ ಕೊಟ್ಟಿರ್ತಾನೆ ದೇವ್ರು ಅದನ್ನ ಪೂರೈಸಕ್ಕೆ. ನಮ್ಮ ಕಣ್ಣಲ್ಲಿ ಅವ್ರಿಗೆ ಏನೋ ಊನ ಇದೆ ಅಂತ, ಆದ್ರೆ ಅವರಿಗೆ ದೇವ್ರು ಎಲ್ಲ ತಯಾರಿ ಮಾಡಿ ಕಳ್ಸಿರ್ತಾನೆ. ಒಂದನ್ ಕಿತ್ಕೊಂಡ್ರೆ ದೇವ್ರು ಇನ್ನೊಂದೇನೋ ಕೊಟ್ಟಿರ್ತಾನೆ. ಅದರಿಂದ ನಮ್ಮ ಪಿಟಿ ಏನೂ ಬೇಕಾಗಿಲ್ಲ. ಅವ್ರನ್ನ ನೀವು ಸುಮ್ಮನೆ ನಾರ್ಮಲ್ ಆಗಿ ನಮ್ಗೆ ಇನ್ನೊಂದು ನಾರ್ಮಲ್ ಪರ್ಸನ್ ಹೆಂಗ್ ಟ್ರೀಟ್ ಮಾಡ್ತೀವೋ ಹಂಗೆ ಟ್ರೀಟ್ ಮಾಡೋದು ತುಂಬಾ ಉಚಿತ. ಅವರಿಗೆ ಇಷ್ಟ ಆಗಲ್ಲ. ಈ ತರ ಕರುಣೆ ತೋರಿಸಿದಾಗ ಅಯ್ಯೋ ಪಾಪ ಅಂದಾಗ ಬೇಡ ಅವ್ರಿಗೆ ಯಾರ ಅಯ್ಯೋ ಪಾಪನು. ಅಯ್ಯೋ ಪಾಪ ಅವರನ್ನ ಅಸಹಾಯಕ ಮಾಡುತ್ತೆ, ಅದು ಬೇಡ. ಅವರು ತುಂಬಾ ಒಂದು ಮನಸ್ಸಿನ ಶಕ್ತಿಯಿಂದ ಎಲ್ಲರ ಜೊತೆ ನಾವು ನಾರ್ಮಲ್ ಆಗಿ ಜೀವನ ಮಾಡ್ಬೇಕು ಅಂತ ಬಂದಿರ್ತಾರೆ. ಅದನ್ನ ನಾವು ನಮ್ಮ ಕರುಣೆ ತೋರಿಸಿ ಅದನ್ನ ಅವ್ರನ್ನ ಕುಗ್ಗಿಸ್ತೀವಿ, ಅವ್ರನ್ನ ಚಿಕ್ಕದ್ ಮಾಡ್ತೀವಿ ನಾವು. ಸೊ ವಿ ಶುಡ್ ನಾಟ್ ಡೂ ದಟ್. This is my opinion, this is my advice. Okay? ನಿಮ್ಮಂತ ಹಿರಿಯರ್ನ ಕೇಳಿದ್ರೆ ಅಲ್ವಾ ನಮಗ್ ಗೊತ್ತಾಗುತ್ತೆ, ಹಾಗಾಗಿ ಕೇಳಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ನೆಕ್ಸ್ಟ್ ಅನಿತಾ ಅನ್ನೋರು ಕ್ಯೂ ನಲ್ಲಿ ಇದ್ದಾರೆ. ಅದಾದ್ಮೇಲೆ ಅಡ್ವೊಕೇಟ್ ಯಾರು ಕ್ಯೂ ನಲ್ಲಿ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಕಥೆ ಅಂತೂ ತುಂಬಾ ಸೂಪರ್ ಆಗಿದೆ, ಚೆನ್ನಾಗಿ ಒಳ್ಳೆ ಚಾಯ್ಸ್ ಮಾಡಿದೀರಾ. ಮೇಡಮ್ ಹಾಕಿದ್ರು ಅನ್ಸುತ್ತೆ, ನನ್ಗೆ ಕನ್ನಡ ಓದಕ್ ಅಷ್ಟು ಬರೋದಿಲ್ಲ. ಇಂಗ್ಲಿಷ್ ಅಲ್ಲಿ ಹೇಳಿ ಆಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹಾಕಿರ್ಬೋದು ಅವರು. ಬಟ್ ನನ್ ಪ್ರಕಾರ ಬರೇ ಇಂಗ್ಲಿಷ್ ಅಲ್ಲೇ ಇವ್ರು ಓದ್ಕೊಂಡು ಹೋಗ್ತಾರೆ ಆ ತರ ಏನೋ ನನ್ಗೆ ಅನ್ಸಿತ್ತು. ಹೇಗೆ ಅದು ಸ್ಟೋರೀಸ್ ಚಿಕ್ಕದಾಗಿ ಒಂದ್ ಸ್ವಲ್ಪ ಹಾಕಿದ್ರು, ಒಂದ್ ಜಸ್ಟ್ ಕನ್ಕ್ಲೂಷನ್ ಟೈಪ್. ಅದು ನೋಡಿ ನಾನು ಇದೊಂದು ಅಮೆರಿಕನ್ ಸ್ಟೋರಿ. ಈ ಬುಕ್ ಅಂದ್ರೆ ಇದು ಒಂದು ಅಮೆರಿಕನ್ ಅಕ್ಸೆಂಟ್ ಅಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ವರ್ಡ್ಸ್ ನಮ್ಗೆ ಅರ್ಥ ಆಗಲ್ಲ. ಇವಾಗ ಇವ್ರ ಬುಕ್ ರೀಡ್ ಮಾಡ್ತಾರೆ. ನಿಜವಾಗ್ಲೂ ನಾನು ಇದೇ ತರ ಅನ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಸ್ವಲ್ಪ ಓದಿ ಅದು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಲ್ಲ, ಅದು ತುಂಬಾ ಖುಷಿ. ಮತ್ತೆ ಇವ್ರು ಹೇಗೆ ಕನ್ನಡ ಮಾತಾಡ್ಬೋದು ಆ ತರನೂ ಒಂಥರ ನಂಗೆ ಫೀಲಿಂಗ್ಸ್ ಇತ್ತು. ಅದೆಲ್ಲ ಡೌಟ್ ಆಯ್ತು. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ. ತುಂಬಾ ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಇದು ತುಂಬಾ ಚೆನ್ನಾಗಿದೆ, ಕೇಳಬಹುದು. ಒಂದು ಸಂಜೆನ ತುಂಬಾ ಸುಂದರವಾಗಿ ಕಳೆಯೋ ರೀತಿ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಸಜೆಷನ್ ನಿಮ್ಮೆಲ್ಲರಿಗೂ ಗ್ರೂಪ್ ಅಲ್ಲಿ ಹಾಕಿ, ಬೇರೆ ಅವರು ಬರ್ಲಿ. ಇದೇ ತರ ಏನೇನೋ ಅನುಮಾನಗಳು ಇಟ್ಕೊಂಡು ಬರ್ದೇ ಇರೋರು ತುಂಬಾ ಜನ ಇದ್ದಾರೆ. ನಿಮ್ಮ ಅನುಭವ ಇಲ್ಲ ನಾನೇನೋ ಅನ್ಕೊಂಡಿದ್ದೆ, ಇಲ್ಲ ನನ್ಗೆ ಇಂಟ್ರೆಸ್ಟ್ ಆಯ್ತು, ನನ್ಗೆ ಹೀಗಾಯ್ತು ಅಂತ ನೀವು ಬರ್ದಾಗ ನಿಮ್ಮಿಂದ ಪ್ರೇರಣೆ ಆಗಿ ಸುಮಾರು ಜನ ಬರಬಹುದು. ಥ್ಯಾಂಕ್ ಯು. ಇನ್ಯಾರೋ ಮಾತಾಡ್ಬೇಕು ಅಂತಿದ್ದೀರಾ? ಅಡ್ವೊಕೇಟ್ ಅಂತಿದೆ. ಉಷಾ ಇರ್ಬೋದಾ? ನಾನೇ. ನಮಸ್ತೆ ವತ್ಸಲ ಮೇಡಮ್, ನಮಸ್ತೆ. ನಮಸ್ತೆ. ಕತೆ ತುಂಬಾ ಚೆನ್ನಾಗಿತ್ತು. ನನ್ಗೆ ಇದ್ರಿಂದ ನಾನು ತಿಳ್ಕೊಂಡೆ, ನಾನು ಇಲ್ಲಿ ಆ ಬ್ಲೈಂಡ್ನೆಸ್ ಅದೆಲ್ಲ ನಾನು ಬಿಟ್ಬಿಟ್ಟಿದ್ದೇನೆ. ನನ್ಗೆ ಅರ್ಥ ಆಗಿದೆ ಏನು ಗೊತ್ತಾ, ಇದು ಲೈಫ್ಗೆ ತುಂಬಾ ಹತ್ರ ಆಗಿರೋ ಸ್ಟೋರಿ ಅಂತ ಅನ್ಸ್ತಾ ಇತ್ತು ನನ್ಗೆ. ಎಸ್ಪೆಷಲಿ ನಾನ್ ನೋಡಿದ ರೀತಿಯಲ್ಲಿ ಈಗಿನ ಒಂದು ಸಿಚುವೇಶನ್ ನೋಡುವಾಗ ಚಿಕ್ಕ ಚಿಕ್ಕ ವಿಷಯಗಳಿಗೆ ಸುಸೈಡ್ ಮಾಡ್ಕೊಳ್ಳೋದು,
ಮತ್ತೆ ಯಂಗ್ಸ್ಟರ್ಸ್ ಇದು ಎಲ್ಲ ನಮ್ಮ ಏಜಿನವರು ಅಂದ್ರೆ ಒಂದು ಮಿಡ್ಲ್ ಏಜಿನವ್ರು ಆಗಿರ್ಬೋದು, ಎಲ್ರಿಗೂ ಸಹ ಚಿಕ್ಕ ಚಿಕ್ಕ ವಿಷಯಗಳಿಗೆ ತುಂಬಾ ಟೆನ್ಷನ್ ತಗೊಳ್ತಾರೆ. ಅದನ್ನ ಇದು ನೋಡುವಾಗ ಇದು ತುಂಬಾ ಹತ್ರ ಇದೆ, ತುಂಬಾ ರಿಲೇಟೆಡ್ ಆಗಿದೆ ರಿಯಲ್ ಲೈಫಿಗೆ. ಮತ್ತೆ ಇನ್ನೊಂದು ನೀವು ಕಥೆಯಲ್ಲಿ ಹೇಳಿದ್ರಿ, ಕಥೆಯ ಹೀರೋ ಹೇಳ್ತಾನೆ, ಅವರ ಲೆಕ್ಚರರ್ ಯಾರೋ ಟೀಚರ್ ಹೇಳ್ತಾರಲ್ವಾ, ಯಾಕೆ ನಿಂಗೆ ಕಣ್ಣಿಲ್ಲ, ಯಾಕೆ ಬೇರೆ ಏನೋ ಟ್ರೈ ಮಾಡ್ಬೋದಂತ ಹೇಳುವಾಗ ಅವನು ಒಂದು ಮಾತು ಹೇಳ್ತಾನಲ್ವಾ, ಎಷ್ಟೋ ಜನ ಎಲ್ಲ ಸರಿ ಇದ್ದು ಏನು ಮಾಡದೇ ಇರೋ ಅಂಗವಿಕಲರಿಗಿಂತ ನಾನ್ ಬೆಟರ್ ಅಲ್ವಾ ಅಂತ ಏನೋ ಆ ತರದಲ್ಲಿ ಏನೋ ಒಂದು ಹೇಳಿದ್ರೆ ನೀವು, ನಂಗೆ ಅದು ತುಂಬಾ ಮನಸ್ಸಿಗೆ ಮುಟ್ಟಿತ್ತು. ಯಾಕಂದ್ರೆ ನಮ್ಗೆ ನಾನ್ ತಿಳಿದ ಹಾಗೆ ನಮ್ಮ ಎಲ್ಲ ನಮ್ಮ ಅಂಗಾಂಗಗಳಿಗೂ 500 ಕೋಟಿ ಅಷ್ಟು ಬೆಲೆ ಬಾಳುತ್ತಂತೆ. ಅದು ಅಷ್ಟೆಲ್ಲ ಕೊಟ್ಟಿದ್ರು ಕೂಡ ನಮ್ಗೆ ಏನು ಇಲ್ಲ ಅಂತ ಅನ್ಕೊಂಡೇ ನಾವು ದಿನ ಬೆಳಗ್ಗೆ ಹೇಳುವಾಗ ಟೆನ್ಷನ್ ಹೊತ್ಕೊಂಡೇ ಹೇಳ್ತೇವೆ. ಯಾರೋ ಏನೋ ಹೇಳಿದ್ರಂತ ಏನೇನೆಲ್ಲ ಯೋಚನೆ ಮಾಡ್ತೇವೆ. ಒಮ್ಮೊಮ್ಮೆ ಎಷ್ಟು ಡಿಪ್ರೆಷನ್ ಆಗತ್ತೆ ಅಂದ್ರೆ ಯಾಕೆ ಬೇಕು ಅಂತ. ಆಗ ಯಾವ ಇದು ತಲೆಯಲ್ಲಿ ಬರಲ್ಲ. ಅದಕ್ಕೆಲ್ಲ ಹೋಲಿಸುವಾಗ ಈ ಕತೆ ತುಂಬಾ ಚೆನ್ನಾಗಿದೆ ಮೇಡಮ್. ಅಂದ್ರೆ ಇದು ಅಳವಡಿಸ್ಕೊಳ್ಬೇಕು. ನಂಗೆ ಅನ್ಸುತ್ತೆ ಇದು ಯಂಗ್ಸ್ಟರ್ಸ್ ಇದ್ರೆ ಈ ಗ್ರೂಪ್ ಅಲ್ಲಿ, ನಂಗೆ ಗೊತ್ತಿಲ್ಲ, ಯಂಗ್ಸ್ಟರ್ಸ್ ಇದ್ದಿದ್ರೆ ಅವರಿಗೆ ತುಂಬಾ ಒಳ್ಳೇದಾಗ್ತಿತ್ತು. ಯಾಕಂದ್ರೆ ಇರ್ಬೇಕಿತ್ತು ಮೇಡಮ್. ಯಾಕಂದ್ರೆ ನಮ್ಮ ಕಾಲದಲ್ಲಿ ನಮ್ಗೆಲ್ಲ ಮಾರಲ್ ಪೀರಿಯಡ್ ಅಂತ ಇತ್ತು ಒಂದು ಸ್ಕೂಲಲ್ಲಿ, ಈಗ ಅದಿಲ್ಲ. ಬಟ್ ಅದು ಈಗ ಈ ತರದ ಸ್ಟೋರಿ ಹೇಳೋರ್ಸ ಯಾರು ಇಲ್ಲ. ಆಕ್ಚುಲಿ ಇದು ನಂಗೆ ಬೇರೆ ಎಲ್ಲ ದೈಹಿಕ ನ್ಯೂನ್ಯತೆಗಳಿಗಿಂತ ಮಾನಸಿಕವಾದಂತ ನ್ಯೂನ್ಯತೆಗೆ ಪರಿಹಾರ ಅಂತ ಅನ್ಸ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸತ್ಯ. ಥ್ಯಾಂಕ್ ಯು ವೆರಿ ಮಚ್. Deepika and 3 others are in the queue. Deepika. ನಮಸ್ತೆ ಮ್ಯಾಮ್, ದೀಪಿಕಾ. ಆಕ್ಚುಲಿ ಲೈಕ್ ನನ್ಗೆ ಏನ್ ಖುಷಿ ಆಯ್ತು ಅಂದ್ರೆ, ಇವಾಗ ಒಂದು ಕತೆ ಒಟ್ಟಿಗೆ ನಿಮ್ಮ ಭಾವನ ಸೇರಿಸಿ ಹೇಳ್ತಿರಲ್ಲ. ಇವಾಗ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಕತೆ ಹೇಳಿ ಕೇಳೋದು ಗ್ರಾಸ್ಪ್ ನಾವು ಬೇಗ ಮಾಡ್ತೀವಿ ನಾವು ಓದೋದಕ್ಕಿಂತ. ಸೊ ಆತರ ಇದು ಮತ್ತೆ ನಿಮ್ಮ ಅದರ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಯು ವಿಲ್ ಆಡ್ ಅಂಡ್ ಯು ವಿಲ್ ಟೆಲ್. ಸೊ ಇಟ್ ಮೇಕ್ಸ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಅಂಡ್ ಇಟ್ ಟಚಸ್ ದ ಹಾರ್ಟ್. And in between we will be able to connect the experience we have gone through or we would have heard from others. So tumba manasige naatuanta conversation is what I believe. And thank you so much for this platform to be part and sharing such very motivating details. You have to thank my entire team who have worked so hard to make this happen. ಅವ್ರಿಗೆಲ್ಲ ದೊಡ್ಡ ಧನ್ಯವಾದಗಳು. ಯಾಕಂದ್ರೆ ನಾನು ಇನ್ನೊಂದು ಗ್ರೂಪ್ಗೆ ಜಾಯ್ನ್ ಆಗಿದ್ದೀನಿ, ದಿನಕ್ಕೊಂದು ಕತೆ ಅಂತ. ಸೊ ನನ್ ಮಗಳು ಚಿಕ್ಕವಳು, ಆಕ್ಚುಲಿ ಅವಳು ಜಸ್ಟ್ 4.5 years old. ಸೊ ಅವಳು ಏನಾದ್ರೂ ಒಂದು ಕತೆ ಹೇಳು ಅಂತ ಹೇಳ್ತಾಳೆ. ಸೊ ನನ್ಗೆ ಅದು ದಿನ ಒಂದೊಂದು ಕತೆ, ಕೆಲವು ಕತೆಗಳು ಅವಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬಟ್ ಈ ತರದನ್ನೇ ನಾನು ಸಣ್ಣ ಪುಟ್ಟ ಅವಳ ಮನಸ್ಸಿಗೆ ಅರ್ಥ ಆಗೋಷ್ಟು ಲೆವೆಲ್ ಅಲ್ಲಿ ನಾನು ಹೇಳಿದ್ರೆ obviously she will also like enjoy and learn something. It will be so inspiring. Correct. Yes ma'am, yes. Thank you so much. ಮಕ್ಕಳಿಗೆ ಹೇಳಿದಾಗ ಅವರಿಗೆ ಕನಸು ಕಟ್ಟಿ ಆ ಕನಸನ್ನ ಪೂರೈಸ್ಕೊಳ್ಳಕ್ಕೆ ಅವಕಾಶ. ಅವಳು ಆಕ್ಚುಲಿ ವಿಡಿಯೋ ನೋಡಿದ್ಲು, ನಾನು ಕೇಳ್ಬೇಕು ಅಂತ. ಬಟ್ ಲೈಕ್ ಸಿನ್ಸ್ ಶೀಸ್ ಅ ಕಿಡ್ ಐ ಪುಟ್ ಇಟ್ ಇನ್ ಹೆಡ್ಫೋನ್ ಅಂಡ್ ಲಿಸ್ನಿಂಗ್. ನಾನು ಹೇಳ್ದೆ ಆಮೇಲೆ ಹೇಳ್ತೀನಿ ಖಂಡಿತ ಅಂತ ಹೇಳಿದೀನಿ ಈಗ. ದಟ್ಸ್ ಬೆಟರ್. ನೀವೇನೇನ್ ಮಾಡ್ಬೇಕೋ ಮಾಡ್ಬಿಟ್ಟು ಹೇಳೋದು ಆಸೆ. ಎಸ್ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಪ್ರಭುಕ್ಕಿಂತ ಮುಂಚೆ ಇನ್ನ ಇಬ್ರು ಇದ್ದಾರೆ. ಅವ್ರು ಮುಗಿಸಿದ ಮೇಲೆ ನಾನು ಪ್ರಭು ಆಗ್ಲೇ ಮಾತಾಡಿರೋದ್ರಿಂದ ಅವ್ರಿಬ್ರು ಮೊದಲು ಮಾತಾಡಾದ್ಮೇಲೆ ಪ್ರಭುಗ್ ಚಾನ್ಸ್. ಯಾರು ಮಾತಾಡ್ತೀರಾ ನೆಕ್ಸ್ಟ್? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹ್ಯಾಂಡ್ಸ್ ರೈಸ್ ಮಾಡಿರೋರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಮ್ಯಾಮ್ ಅವ್ರ ಹೆಸರು ತಗೋಬೋದಾ? ಹೆಸರು ಕೇಳಕ್? ನೋ ಪ್ರಾಬ್ಲಮ್. ಹೆಸರು ಇಲ್ಲಿ ನನಗೆ ಬರ್ತಾ ಇಲ್ಲ. ಪ್ರಭು +2 ಅಂತ ಮಾತ್ರ ಬರ್ತಾ ಇದೆ ಇಲ್ಲಿ. ಪ್ರಭು +1 ಅಂತ ಬಂತು ಈಗ. ಮೇಡಮ್ ಅಶ್ವಿನಿ, ಅನಿತಾ, ಆಯ್ತು ಅವ್ರದ್ದೆಲ್ಲಾರ್ದು.
ಅನಿತಾ ನಾಗರಾಜ್ ಹ್ಯಾಂಡ್ಸ್ ರೈಸ್ ಡೌನ್ ಮಾಡೋದ್ ಮರ್ತಿಯಾರ ಅಷ್ಟೇ. ಮಾತಾಡಿದ್ರು. ಅವ್ರೆಲ್ಲಾರ್ದು ನಾ ಮಾಡ್ತೀನಿ. ಮತ್ತೆ ತುಂಬಾ ಮೆಸೇಜಸ್ ದೊಡ್ಡ ಮೆಸೇಜ್ ಬರ್ತಾ ಇದೆ ಮ್ಯಾಮ್. ಇದು ಚಾಟ್ ಅಲ್ಲಿ ಸುಮಾರು ಇದೆ. ಯಾರು ಸಾಧ್ಯ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಗ್ರೂಪ್ ಹಾಕಿ. ಮ್ಯಾಮ್ ಒಂದ್ ದೊಡ್ಡ ಬಂತು, ಗಮನಿಸ್ದೆ. ಬಟ್ ಸಾಧ್ಯ ಆದ್ರೆ ಬೇಕಾದ್ರೆ ನೀವು ಗಮನಿಸಬಹುದು. ಚಾಟ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ I ಬರ್ತೀಯಾರ. just noticed Kalpana wants to talk, but she is unable to unmute. ಓಕೆ ಪ್ಲೀಸ್ ನೋಡಿ ಕಲ್ಪನೆಗೆ ಏನಾದ್ರು ಹೆಲ್ಪ್ ಮಾಡ್ಬೋದಾ ಅಂತ. ಮತ್ತೆ ಪ್ರಭು, ಕ್ಯಾನ್ ಯು ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದ ಚಾಟ್ ಮೆಸೇಜಸ್ ಅಂಡ್ ಸೆಂಡ್ ಇಟ್ ಟು ಮೈ ಫೋನ್ so that I can I can read it at leisure. Now I can't read when I'm talking to people. ಕಲ್ಪನಾ ಮ್ಯಾಮ್ ರೀಜಾಯ್ನ್ ಆಗಿ ನಾವು ಟೈಮ್ ಕೊಡ್ತೀವಿ. ಎಕ್ಸಿಟ್ ಆಗಿ ಆಡಿಯೋ ಜೊತೆಗೆ ಜಾಯ್ನ್ ಆಗಿ ಮ್ಯಾಮ್. ಆಡಿಯೋ ಕನೆಕ್ಟ್ ಮಾಡ್ಕೊಂಡು ಜಾಯ್ನ್ ಆಗಿ. ಓಕೆ. ಮೀನ್ ವೈಲ್ ಬೇರೆ ಯಾರು ಮಾತಾಡಕ್ಕೆ ಮಹಾಲಕ್ಷ್ಮಿ ಅನ್ನೋರು ಯಾರು ರೈಸ್ ಮಾಡಿದ್ದಾರೆ? ಮೇಡಮ್, ನಾವು ಇಂಗ್ಲಿಷ್ ನಮಗ್ ಬರಲ್ಲ, ಅಂದ್ರೆ ಓದ್ತೀವಿ, ಅರ್ಥ ಸ್ವಲ್ಪ ಅರ್ಥ ಆಗುತ್ತೆ, ಬೇಸಿಕ್. ನಾವು ಯಾವ ಕತೆ ಹೇಳ್ತಾರೋ ಏನೋ ನಮ್ಗೇನು ಗೊತ್ತಿದ್ದಿಲ್ಲ. ಬಟ್ ಇವತ್ತು ಐತ್ ಅಂದಿದ್ದಕ್ಕೆ ನಾವು ಜಾಯ್ನ್ ಆದ್ವಿ. ಇಂಗ್ಲಿಷ್ ಬುಕ್ಕ ನಾವೇನು ಓದೋದಿಲ್ಲ, ಕನ್ನಡ ಓದ್ತೀವಿ. ಕನ್ನಡ ಕಾದಂಬರಿ ಬುಕ್ಕ, ಕತೆ ಬುಕ್ಕ, ದೇವ್ರ ಬುಕ್ಕ ಇಂಥವೆಲ್ಲ ಓದ್ತೀವಿ. ಮತ್ತೆ ಇದ್ರಾಗ ಎಲ್ಲಾರು ಇಂಗ್ಲಿಷೇ ಮಾತಾಡ್ತಾರೆ, ಬಟ್ ನಾವು ಮಾತಾಡಲ್ಲ. ಅದೇ ನೀವ್ ಇಂಗ್ಲಿಷ್ ಕತೆನೆಲ್ಲ ಅರ್ಥ ಮಾಡಿ ಹೇಳ್ತಾ ಇದ್ರಲ್ಲ, ಹೋಗ್ಲಿ ಬಿಡು, ನಮಗೆ ಇದೊಂದು ಅವಕಾಶ ಸಿಕ್ಕತಿ ಅನ್ಕೊಂಡು ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ನಮಗೆ ಇಂಗ್ಲಿಷ್ ಬುಕ್ಗಳು ನೋಡ್ತಿರ್ತೀವಿ, ಓದ್ತೀನಿ, ಅವು ಏನು ನಮಗೆ ಮೀನಿಂಗ್ಸ್ ಏನು ಒಂದು ಚೂರು ಅರ್ಥ ಆಗಲ್ಲ. ಒಂದು ಅವಕಾಶ ಸಿಕ್ಕತ್ತಲ್ಲ ಅಂತ ತುಂಬಾ ಸಂತೋಷ ಆಯ್ತು. ಅಲ್ಲ, ಈ ತರ ನೀವು, ನಾನು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಓದ್ಬಿಟ್ಟು ಆಮೇಲೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಕನ್ನಡದಲ್ಲಿ ಹೇಳ್ಬಿಡ್ಬೋದಾಗಿತ್ತು, ಆದ್ರೆ ಇಂಗ್ಲಿಷ್ ನಿಮ್ ಕಿವಿಗೆ ಬಿದ್ದಷ್ಟೂನು ನಿಮಗೆ ಅದು ಫೆಮಿಲಿಯರ್, ಎಷ್ಟು ಕಿವಿಗೆ ಬೀಳುತ್ತ. ಭಾಷೆನಲ್ಲಿ ಏನಿದೆ ಕಿವಿಗೆ ಬೀಳ್ಬೇಕಷ್ಟೇ. ನನ್ನ ಮಕ್ಕಳನ್ನೆಲ್ಲ ನಾನು ಓದಿಸಿದೀನಿ. ಅವ್ರು ಇಂಜಿನಿಯರ್ ಆಗಿದ್ದಾರೆ, CA ಮಾಡಿದ್ದಾರೆ, ಆಡಿಟಿಂಗ್ ಮಾಡ್ತಾ ಇದಾರೆ. ಬಟ್ ಇಂಗ್ಲಿಷ್ ನನಗೆ ಬರ್ತಿದ್ದಿಲ್ಲ. ಅವ್ರಿಗೆ ಓದ್ರಪ್ಪ ಬಾಯ್ಟ್ ಮಾಡ್ಕೊಳ್ರಿ, ನೀವೇ ಅರ್ಥ ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದೆ. ನಾನ್ ಮನೆಯಲ್ಲೇ ಓದಿಸ್ತಾ ಇದ್ದೆ. ಅವ್ರು ಎಂದು ಟ್ಯೂಷನ್ಗೆ ಹೋಗಿಲ್ಲ, ಏನಿಲ್ಲ, ನಾನೇ ಕುಂತ್ ಓದಿಸಿದೀನಿ ಅವ್ರಿಗೆ SLC ತನಕ. ಆಮೇಲೆ ಅವರೇ ಸ್ವಂತ ಓದ್ತಾ ಇದ್ರು. ನನಗೆ ಅದೇ ಸಂಕೋಚ ಆಗ್ತಾ ಇತ್ತು, ಎಲ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ನಾವು ಮಾತಾಡಲ್ಲ ಅಂತ. ಆತರ ಎಲ್ಲ ಏನು ಅನ್ಕೋಬಾರ್ದು. ನಮಗೆ ಅವಕಾಶ ಇದ್ರೆ ನಾವು ಕಲಿತಿದ್ವಿ ಅನ್ಕೋಬೇಕಷ್ಟೇ. ಒಂದು ಭಾಷೆ ಕನ್ನಡ ಮೀಡಿಯಂ ಫಸ್ಟ್ ಎಲ್ಲ ನಾವು ಗೌರ್ಮೆಂಟ್ ಅಷ್ಟೇ. ಮತ್ತೆ ಭಾಷೆಯ ಅವಶ್ಯಕತೆ ಬೀಳ್ಬೇಕು, ಅವಾಗ ಯಾರು ಬೇಕಾದ್ರೆ ಕಲಿತಾರೆ. ನಾವೆಲ್ಲ ನಮಗೆಲ್ಲ ಹಳ್ಳಿಗಳಿಗೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಷ್ಟೇ ಎಲ್ಲ ಕನ್ನಡ ಮೀಡಿಯಂ ಇರ್ತಾ ಇತ್ತು. ಹಾಗಾಗಿ ನಾವೆಲ್ಲ ಫುಲ್ ಕನ್ನಡ ಓದಿದ್ದಾರೆ, ಇಂಗ್ಲಿಷ್ ಟಚ್ ಇಲ್ಲ. ಏನೊಂದ್ ಸ್ವಲ್ಪ ಕಮ್ ಬ್ಯಾಕ್ ಅವಷ್ಟೇ ನಮ್ಮ ಕೆಲಸ, ಇನ್ನೇನು ಇದ್ದಿಲ್ಲ. ಅದಕ್ಕೆ ಸಂಕೋಚ ಆಗ್ತಾ ಇತ್ತು, ಹೆಂಗಪ್ಪ ಇವರೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ತಿರ್ತಾರೆ, ಮಾತಾಡ್ತಾರೆ ಎಲ್ರು ಅಂತ. ಅದಕ್ಕೆ ಕೇಳದ ಅಂತ ಕಾಲ್ ಮಾಡಿದೆ. ಚೆನ್ನಾಗಿದೆ ಕತೆ. ನಿಮ್ಮ ಅನುಭವನ ನೀವು ಗ್ರೂಪ್ ಅಲ್ಲಿ ಹಾಕಕ್ಕಾದ್ರೆ ಬರೀ ಇಂಗ್ಲಿಷ್ ಬರೋರ್ ಮಾತ್ರ ಬರ್ಬೇಕು ಅಂತಿಲ್ಲ, ಕನ್ನಡದವರು ಬರ್ಬೋದು, ಇದನ್ನ ಎಂಜಾಯ್ ಮಾಡ್ಬೋದು ಅಂತ ಹಾಕಿ ಬೇರೆಯವರು ನಿಮ್ಮಿಂದ ಪ್ರೇರಣೆ ತಗೊಂಡ್ ಬರ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ರೋಹಿಣಿ ನಕ್ಷತ್ರ ಅನ್ನೋರು ಮಾಡ್ತಿದ್ದಾರೆ. ರೋಹಿಣಿ ನಕ್ಷತ್ರ. ನಮಸ್ತೆ ಮೇಡಮ್. ನಾನು ಕತೆ ಕೇಳ್ದೆ, ತುಂಬಾ ಖುಷಿ ಆಯ್ತು. ಕೇಳ್ಬೇಕಾದ್ರೇನೆ ಅಂದ್ಕೊಂಡೆ ನಿಮ್ ಬಾಯಲ್ಲಿ ಕೇಳ್ತಾ ಇರೋದಕ್ಕೇನೆ ನಮ್ಗೆ ಇಷ್ಟು ಚೆನ್ನಾಗ್ ಅರ್ಥ ಆಗ್ತಾ ಇದೆ ಅಂತ. ಆಕ್ಚುಲಿ ನಾನು 8 months ಪ್ರೆಗ್ನೆಂಟ್ ಇದ್ದೀನಿ. ಸ್ವಲ್ಪ ಮಲಗ್ಬಿಟ್ಟಿದ್ದೆ, ಡಿಮೋಟಿವೇಶನ್ ಇತ್ತು, ಎತ್ತಿ ಮೊಬೈಲ್ ನೋಡ್ದೆ, ಜಾಯಿನ್ ಮಾಡೋಣ ಕತೆ ಕೇಳೋಣ ಅಂತ ಕೇಳ್ದೆ. ಒಳ್ಳೆ ಕತೆನೆ ಸಿಕ್ತು ಅಂತ ಅನಿಸ್ತು. ತುಂಬಾ ಇನ್ಸ್ಪಿರೇಷನ್ ಆಯ್ತು ನೋಡು, ನನ್ಗೆ. ನಿನ್ ಮಗನು ಕೇಳಿಸ್ಕೊಂಡಿರುತ್ತೆ. ಹೌದು ಮೇಡಮ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು ನನ್ಗೆ ಆ ಪುಸ್ತಕ ಸಿಕ್ಕಿದ್ರುನು ನಾನು ಓದ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ನಿಮ್ ಬಾಯಲ್ಲಿ ಕೇಳ್ಬೇಕಾದ್ರೆ ನನ್ಗೆ ತುಂಬಾನೇ ಖುಷಿ ಆಯ್ತು. ಅದು ನಂಗೆ ತುಂಬಾ ಸಂತೋಷ. ಪ್ರೇರಣಾ ಹುಟ್ಟೋ ಮಕ್ಕಳಿಗೆ ಕೂಡ ಅವಕಾಶ ಕಲ್ಪಿಸ್ಕೊಡ್ತಾ ಇದೆ ಅಂತ ನಂಗೆ ಬಹಳ ಖುಷಿ. ಹೌದು ಮೇಡಮ್, ಹೌದು. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ಮೇಡಮ್, ಪ್ರಭು ಅನ್ನೋರು ಇದ್ದಾರೆ. ಪ್ರಭುನವ್ರು ಇದ್ದಾರೆ. ಪ್ರಭುಕ್ಕೂ ಮುಂಚೆ ಒಬ್ರು ಇದ್ದಾರೆ ಏನ್ಬಿಟ್ಟು, ನಾನು ಇನ್ಯಾರು ಪ್ರಭು +2 ಅಂತ ಬರ್ತಿದೆ. ಸರಿ, ಪ್ರಭು. ಸಂದೀಪ್ MS ಅಂತ ಬಂದಿದೆ. ಸಂದೀಪ್ ಇಸ್ ನಾಗಲಕ್ಷ್ಮಿ ಅಲ್ವಾ? ಸಂದೀಪ್ ಮಾತಾಡ್ತೀರಾ? ಸಂದೀಪ್ ಮಾತಾಡ್ತೀರಾ?
ನಮಸ್ತೆ. ಕತೆ ತುಂಬಾ ಚೆನ್ನಾಗಿತ್ತು. ಕೇಳ್ತಾ ಇದ್ರೆ ಇನ್ನು ಮತ್ತೆ ಮತ್ತೆ ಕೇಳ್ಬೇಕು ಅನ್ನೋ ಹಂಗಿತ್ತು. ಬಹಳ ಚೆನ್ನಾಗಿತ್ತು. ಒಳ್ಳೆ ಇಂಟ್ರೆಸ್ಟ್ ಇರುವ ಟೈಮಲ್ಲಿ ಇಳಿಸ್ಬಿಟ್ಟಿದ್ರಿ. ಮತ್ತೆ ನಾಳೆ ಕೇಳ್ತೀನಿ. ಅಂದ್ರೆ ಯಾವ್ದಕ್ಕೂ ಧೈರ್ಯ ಗೆಡಬಾರ್ದು ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿದಿರಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇನೆ. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಭು. ನಮಸ್ಕಾರ. ಕಲ್ಪನಾ ಬಂದ್ರು. ಪ್ರಭು ಕಲ್ಪನಾ ಮುಗಿಸ್ಬೇಡ. ಐ ಥಿಂಕ್ ಶಿ ಹ್ಯಾಸ್ ಸಮ್ ಟೆಕ್ ಟ್ರಬಲ್, ಸೊ ಲೆಟ್ಸ್ ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಸ್ವಲ್ಪ ವರ್ಷಗಳ ಹಿಂದೆ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ವಾಲಂಟ್ರಿ ವರ್ಕ್ ಮಾಡ್ತಿದ್ದೆ, ಜಸ್ಟ್ ಮೋಟಿವೇಶನಲ್ ಸ್ಪೀಕರ್ ತರ. ನನಗೆ ಅವಾಗ ಕತೆಗಳಿಗೆ ಈ ಥರದ್ದು ತುಂಬಾ ಹುಡುಕಾಡ್ತಾ ಇದ್ದೆ. ಗುರುರಾಜ್ ಕರ್ಜಗಿದು ಇನ್ನ ಯಾರ್ಯಾರ್ದೋ ತಗೊಂಡು ಹೇಳ್ತಾ ಇದ್ದೆ. ನೀವು ಹೇಳಿದ್ದು ಕೂಡ ಅದೆಲ್ಲ ಯಾಕೋ ನಂಗೆ ಅದು ಈಗ ಸ್ಟಾಪ್ ಮಾಡಿಬಿಟ್ಟೆ. ಯಾಕಂದ್ರೆ ನಾನು ಇವಾಗ ಎನರ್ಜಿ ಮತ್ತೆ ಆಕ್ಯುಪಂಕ್ಚರ್ ಎಲ್ಲ ಕಲಿತು ಹೀಲರ್ ಆಗ್ಬಿಟ್ಟಿದ್ದೀನಿ. ಆದ್ರೂ ಆ ಮಕ್ಕಳು ನೆನಪಾಗ್ತಾ ಇದ್ರು. ಮತ್ತೆ ನೀವು ಕತೆ ಹೇಳ್ತಾ ಇರೋವಾಗ ಐ ವಾಸ್ ಗೋಯಿಂಗ್ ಬ್ಯಾಕ್. ಅಂದ್ರೆ ಈ ಕತೆ ಗೊತ್ತಿದ್ರೆ ಹೇಳ್ಬೋದಿತ್ತಲ್ವಾ, ಏನೋ ಒಂಥರ ಫೀಲಿಂಗು. ಇದರ ನಂತರ ಇನ್ನೊಂದು ಬುಕ್ ಕ್ಲಬ್ ಅಂತ ವರ್ಲ್ಡ್ ಕಲ್ಚರ್ ಅಲ್ಲಿ ಅದಕ್ಕೂ ಮೆಂಬರ್ ಆಗಿದ್ದೆ. ನಾವು ಏನಾದ್ರೂ ಒಂದು ಪುಸ್ತಕದಲ್ಲಿ ಸ್ವಲ್ಪ 2 ಪೇಜ್ ಓದಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಏನೋ ಗೊತ್ತಿಲ್ಲ ಕಾರಣ ಅದು ಸ್ಟಾಪ್ ಆಗಿತ್ತು. ಬಟ್ ನನಗೆ ಬುಕ್ ಓದಕ್ಕೆ ಇವಾಗ ಟೈಮ್ ಆಗ್ತಿಲ್ಲ, ಸ್ವಲ್ಪ ನಾನು ಪ್ರೊಫೆಷನಲ್ ಬ್ಯುಸಿ ಇರೋದ್ರಿಂದ. ಹಾಗಾಗಿ ಇದು ಅಟ್ಲೀಸ್ಟ್ ಕೇಳ್ಬೋದಲ್ಲ ಅಂತ ಹಾಕಿದ ತಕ್ಷಣ ನನಗೆ ಈ ತರ ಸ್ಟೋರೀಸ್ ತುಂಬಾ ಇಷ್ಟ. ಈ ಸ್ಟೂಡೆಂಟ್ಸ್ಗೂ ಕೂಡ ಇದು ತುಂಬಾನೇ ಉಪಯೋಗ ಆಗುತ್ತೆ, ಅವ್ರ ಫ್ಯೂಚರು ಎಲ್ಲ. ತುಂಬಾ ಮೇಡಮ್. ಥ್ಯಾಂಕ್ ಯು ಕಲ್ಪನಾ. ನಾನು ನನ್ನ ಲಾಂಗ್ ಎಕ್ಸ್ಪೀರಿಯನ್ಸ್ ಆಫ್ ಟೀಚಿಂಗ್ಗೆ ಥ್ಯಾಂಕ್ ಯು ಹೇಳಬೇಕು. ಈ ಥರದ್ದೆಲ್ಲ ಒಳ್ಳೊಳ್ಳೆ ಕಥೆಗಳ ಪಾಠ ಮಾಡಿ ಅದನ್ನ ಹೆಂಗ್ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಫೀಡ್ಬ್ಯಾಕ್ ತಗೊಂಡು ನಿಮ್ಗಳಿಗೆಲ್ಲ ಇವತ್ತು ಈ ಕಥೆಯನ್ನೆಲ್ಲ ತಂದು ಹೇಳಕ್ ಆಗ್ತಾ ಇದೆ. ಅದಕ್ಕೆ ನನ್ನ ಟೀಚಿಂಗ್ ಪ್ರೊಫೆಷನ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಖಂಡಿತ ಮೇಡಮ್, ಇನ್ನೊಬ್ಬರ ಪ್ರೊಫೆಷನ್ ನಾವು ಎಂಜಾಯ್ ಮಾಡ್ತೀವಿ ಮಕ್ಕಳ ಸಹವಾಸ. ಥ್ಯಾಂಕ್ ಯು ವೆರಿ ಮಚ್ ಕಲ್ಪನಾ. ಪ್ರಭು, ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಐ ನೋ. ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಾನು in the institution I was involved in, whatever help I did for the students who had disability actually started from where I was helped by none other than Vatsala madam. When I was studying and I was struggling, Vatsala madam was the one who volunteered despite her commitments to everything else, including family, her professional life and everything else, to record the entire lessons of mercantile law in about 50 cassettes. Those days we had cassette recorders and cassettes. She recorded every single thing. And the best part is, yaro illi helidru, ನೀವು ಸ್ಟೋರಿ ಟೆಲ್ಲಿಂಗ್ ವಿಧಾನ ತುಂಬಾ ಚೆನ್ನಾಗಿದೆ ಅಂತ. So when I listened to it, it was almost as though I was listening to a lecturer in front of me live. It was that powerful, and actually I scored the best marks in my school for that. I just want to thank her on this forum for whatever she did for me at that time, and she continues, of course, to support me. Thank you so much, Prabhu. You made my day. Thank you. ಸೊ ಟೈಮು 8:05 ಆಯ್ತು. ಇನ್ನ ಯಾರಾದ್ರೂ ಮಾತಾಡ್ತೀರಾ ಅಥವಾ ನಾವು ಕ್ಲೋಸ್ ಮಾಡೋಣ ಸೆಷನ್ನ? ಯಾರಿಗಿವತ್ತು ಮಾತಾಡಕ್ಕೆ ಅಕಸ್ಮಾತ್ ಅವಕಾಶ ಸಿಕ್ಲಿಲ್ಲ, ನಾಳೆನೂ ಖಂಡಿತ ಸಂವಾದಕ್ಕೆ ಟೈಮ್ ಇರುತ್ತೆ. ನೀವು ಅನ್ಕೊಂಡಿದ್ದನ್ನ ಬರೆದುಬಿಟ್ಟು ಮಾತಾಡಬಹುದು. ಬೇರೆ ಬೇರೆ ಏನಾದ್ರು ಆಕ್ಟಿವಿಟಿಗಳು ಇಟ್ಕೊಂಡಿದ್ರೆ ಅಕಸ್ಮಾತು ಟೈಮು ಸಾಲದೆ ತೊಂದರೆ ಆದರೆ ಅಂತ ಆದಷ್ಟು ಟೈಮಲ್ಲಿ ಮುಗಿಸ್ಬೇಕು ಅಂತ ನಮಗೆ ವಿ ವಾಂಟ್ ಟು ಎಂಕರೇಜ್ ಪೀಪಲ್ 1.5 hours ಫ್ರೀ ಮಾಡಿಕೊಂಡು ಬರಬೇಕು ಅಂತ. ಸೊ ತುಂಬ ಹೇಳಲೇಬೇಕು ಅನ್ನೋರು ಮಾತ್ರ ಹೇಳ್ಬೋದು, ಇಲ್ಲದ್ರೆ ನಾವು ವೋಟ್ ಆಫ್ ಥ್ಯಾಂಕ್ಸ್ ಕೊಟ್ಬಿಟ್ಟು ಇವತ್ತಿನ ಸೆಷನ್ ಮುಗಿಸಿ. ಇನ್ಯಾರು ಮಾತಾಡೋ ಹಾಗಿದ್ರೆ ಮಾತಾಡ್ಬೋದು. ಅಷ್ಟರೊಳಗಡೆ ಸುಗುಣ ಅವರೇ ನೀವು ರೆಡಿ ಇದ್ದೀರಾ? ನಂಗೆ ಒಂಚೂರು ಕನ್ಫರ್ಮ್ ಮಾಡಿ. ಓಕೆ. ಇನ್ಯಾರು ಏನಾದ್ರು ಫೀಡ್ಬ್ಯಾಕ್ ಕೊಡೋ ಹಾಗಿದ್ರೆ, ಏನಾರು
ತಿಳಿಸೋ ಹಾಗಿದ್ರೆ ಹೇಳ್ಬೋದು. ಮತ್ತೆ ಇನ್ನೊಂದು ವಿಚಾರ ಮೇಡಮ್ ಈಗಾಗಲೇ ಹೇಳಿದ ಹಾಗೆ ಗ್ರೂಪ್ ಓಪನ್ ಇದೆ. ನೀವು ನಿಮ್ಮ ಫೀಡ್ಬ್ಯಾಕ್ಸ್ನ ಟೆಕ್ಸ್ಟಲ್ಲಾರು ಹಾಕಿ, ಕನ್ನಡ, ಇಂಗ್ಲೀಷ್ ನಿಮಗೆ ಕಂಫರ್ಟಬಲ್ ಲ್ಯಾಂಗ್ವೇಜಲ್ಲಿ ಹಾಕಿ, ತೊಂದರೆ ಇಲ್ಲ. ಗೊತ್ತಿಲ್ಲದವರು ಟೈಪ್ ಮಾಡೋದಕ್ಕಾಗಲ್ಲ ಅಂದರೆ ಮಾತಲ್ಲೂ ಹಾಕ್ಬೋದು, ನೀವು ವಾಯ್ಸ್ ಮೆಸೇಜಲ್ಲಿ ಕೂಡ ಹಾಕ್ಬೋದು. ನೀವು ಮೇಡಮ್ ಹೇಳಿದ ಹಾಗೆ ಬಹಳಷ್ಟು ಜನಕ್ಕೆ ಏನೇನೋ ಅನುಮಾನಗಳಿರುತ್ತೆ, ಇದು ಇಂಗ್ಲೀಷ್ ಏನೋ ಅರ್ಥ ಆಗಲ್ಲ ಅಂತ ಕೆಲವರು ಹೇಳಿದರು. ಆ ಥರ ಏನೋ ನಾವೇ ಅಸಂಪ್ಷನಲ್ಲಿ ಇದ್ಬಿಟ್ಟಿರ್ತೀವಿ. ಸೊ 172 ಜನ ಇದ್ದಾರೆ. ನಾನು ಹಾಗಾಗೆ ಬೇರೆ ಇನ್ನೆಲ್ಲೂ ಶೇರ್ ಮಾಡಲಿಲ್ಲ, ಇಲ್ಲಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ಅಂತ ಆಸಕ್ತಿಯಿಂದ ಬಂದಿದ್ದಾರೆ. ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ, ಅದರಿಂದ ದಯವಿಟ್ಟು ಫೀಡ್ಬ್ಯಾಕ್ಸ್ನ ಗ್ರೂಪಲ್ಲಿ ಹಾಕಿ. ಯಾರು ರೆಡಿ ಇದ್ದಾರೆ ಮ್ಯಾಮ್ ಏನೋ ಮಾತಾಡಲಿ? ಯಾರು ಮಾತಾಡೋರಿದ್ರೆ ಮಾತಾಡ್ಬೋದು, ಅನ್ಮ್ಯೂಟ್ ಮಾಡಿ. ನಮಸ್ತೆ ವತ್ಸಲ ಮೇಡಮ್. ನಮಸ್ತೆ. ಟಾಕ್ ತುಂಬಾ ಚೆನ್ನಾಗಿತ್ತು. ನನಗೆ ಮನಸ್ಸಿಗೆ ತುಂಬಾ ಹತ್ರ ಆಗಿದ್ದ ವಿಚಾರ ಅಂದ್ರೆ, ದಿನಾಗ್ಲೂ ನಾನು ಇದೇ ಜಾಗಕ್ಕೆ ಹೋಗ್ತಿದ್ದೀನಿ. ನನ್ನ ಮನಸ್ಸಿಗೆ ಅನ್ನಿಸ್ತಿರೋದು ಇದೇ ಸೇಮ್ ಅನುಭವ ಆಗ್ತಿದೆ. ನಾನು ನೋಡುತ್ತಿರೋ ಈ ಜೀವನ ಮತ್ತೆ ಈ ಪ್ರಪಂಚ ಎಲ್ಲಾನು ಅವ್ರು ನನಗಿನ್ನ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ ಅನ್ನೋ ಅನುಭವ ನನಗೆ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ಲೈಫ್. ಅದನ್ನ ನೀವು ಕ್ಲೀನ್ ಆಗಿ ಅದನ್ನ ನನಗಿನ್ನ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಲೈಫನ್ನ ಎಲ್ಲಾ ಇರೋಂಥ ಮನುಷ್ಯ ನೋಡೋದಿಕ್ಕೂ ಕಣ್ಣು ಇಲ್ದೇ ಇರೋರು ನೋಡೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ನೋ ಭಾವನ ನನಗೆ ಇನ್ನ ಅಷ್ಟು ನೀವು ಕಳಿಸೋದಿಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಇದನ್ನ ಮೆನ್ಷನ್ ಮಾಡಬೇಕು ಅಂತಿದ್ದೆ. ಪದ್ಮಜಾ ಮೇಡಮ್ ಇದೇ ಕೆಲಸವನ್ನ ಮಾಡ್ತಿದ್ದಾರೆ. ಬಹಳಷ್ಟು ಜನರಿಗೆ ಯಾರಿಗೆ ಕಾಣೋದಿಲ್ವೋ ಅವ್ರಿಗೋಸ್ಕರ ಅವರು ಆಡಿಯೋ ಬುಕ್ಗಳನ್ನ ರೆಕಾರ್ಡ್ ಮಾಡುವಂಥದ್ದು, ಮತ್ತೆ ಪರೀಕ್ಷೆಗಳನ್ನ ಬರೆಯೋದಕ್ಕೆ ಹೋಗುವಂಥದ್ದು, ಈ ರೀತಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಅವರ ಒಂದು ಸೇವಾ ಮನೋಭಾವನ ನಾನು ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೆ. ಮೇಡಮ್ ಕಂಪ್ಲೀಟ್ ಆಗಿ ಹೇಳಿಲ್ಲ, ಬಟ್ ಈ ಸೇವೆಯನ್ನ ಅವ್ರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಪದ್ಮಾ ಮೇಡಮ್. ಥ್ಯಾಂಕ್ ಯು. ಈಗ ನನ್ನ ಅಭಿಪ್ರಾಯವನ್ನು ಹೇಳ್ಬಿಡ್ತೀನಿ, ತಕ್ಷಣ ನಾನು ವಂದನಾರ್ಪಣೆಗೆ ಅವಕಾಶ ಮಾಡಿಕೊಡ್ತೀನಿ. ನಿಜವಾಗ್ಲೂ ಇವತ್ತಿನ ಸೆಷನ್ ಎಷ್ಟು ಬ್ಯೂಟಿಫುಲ್ ಆಗಿ ಬಂತು ಅಂತಂದ್ರೆ, ಇಂಗ್ಲಿಷ್ನಲ್ಲಿ ಓದಿ ಅದನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದಿದ್ದು ಇದೆಲ್ಲ ಕೇಳಿದಾಗ ನಿಜವಾಗಿ ನಮ್ಮ ವಯಸ್ಸು ಮರ್ತೋಗಿತ್ತು. ನನ್ನ ಕಾಲೇಜ್ ಡೇಸ್ ನೆನಪಾಯ್ತು. ನನಗೆ ಅನ್ನಿಸ್ತಾ ಇರೋದು ಮತ್ತೆ ನಾವು ಹೆಂಗಾಗಿದ್ದೀವಿ, ಕಾಲೇಜಲ್ಲಿ ಕೂತಿದ್ದೀವಿ, ನಮ್ಮ ಲೆಕ್ಚರರ್ ಹೇಳ್ತಿರೋದನ್ನ ಕೇಳ್ತಾ ಇದ್ದೀವಿ ಅಂತ ನಮ್ಮ ಸೌಭಾಗ್ಯ. ನಾನು ವತ್ಸಲ ಮ್ಯಾಮ್ ಮಾತು ಕೇಳ್ದಾಗೆಲ್ಲ ಅನ್ಕೋತಾ ಇದ್ದಿದ್ದು, ನಾನು ಇವ್ರ ಸ್ಟೂಡೆಂಟ್ ಆಗಿರಬಾರ್ದಾಗಿತ್ತಾ ಅಂತ. ಮೇ ಬಿ ಆ ಯೂನಿವರ್ಸ್ ಇಲ್ಲಿ ಅವಕಾಶ ಮಾಡಿಕೊಟ್ಟಿಯಾನೆ. ಪ್ರೇರಣಾ ಅನ್ನೋ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನೀಗ ಮತ್ತೆ ಅವ್ರ ಸ್ಟೂಡೆಂಟ್ ಆಗಿದ್ದೀನಿ. ನಾವೆಲ್ಲ ಜೊತೆನಲ್ಲಿ ಕ್ಲಾಸ್ಮೇಟ್ಸ್ ಆಗಿ ಕಲಿತಾ ಇದ್ದೀವಿ ಅನ್ನೋ ಭಾವ ಮೂಡ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಮ್ಮ ಸಂಸ್ಥೆಯ ಪ್ರೇರಣಾ ಸಂಸ್ಥೆಯ ಮತ್ತೊಬ್ಬ ವಾಲಂಟಿಯರ್ ಸ್ವಯಂ ಸೇವಕರಾದಂತಹ ಶ್ರೀಮತಿ ಅನ್ನೋದಕ್ಕಿಂತ ಅವರ PhD ಗೆ ಮರ್ಯಾದೆ ಕೊಡಬೇಕಲ್ವಾ. ಹಾಗಾಗಿ ಡಾಕ್ಟರ್ ಸುಗುಣ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರ ಮೂಲಕ ಈಗ ವಂದನಾರ್ಪಣೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಸುಗುಣ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಪ್ರೇರಣಾ ಜ್ಞಾನವಾಹಿನಿಯ ಓದುಗರ ಆನ್ಲೈನ್ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದಂತಹ ಶ್ರೀಮತಿ ರಮಾಮಣಿ ರಂಗರಾಜು, ಮೈಸೂರು ಪ್ರಜೆ ವಾರಪತ್ರಿಕೆ, ಇವರಿಗೆ ಧನ್ಯವಾದಗಳು. ಹಾಗೂ ಇಂದಿನ ಸಂಪನ್ಮೂಲ ವ್ಯಕ್ತಿಯ ಪರಿಚಯಿಸಿದಂತಹ ಶ್ರೀಮತಿ ಪದ್ಮಜಾ ಪ್ರಸಾದ್ ರವರಿಗೆ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ಎಲ್ಲರಿಗೂ ಪ್ರೇರೇಪಿಸಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾದಂತಹ ಕಥೆಯ ಮೂಲಕ ನಮ್ಮೆಲ್ಲರನ್ನು ಒಟ್ಟಿಗೆ ಕರೆತಂದು ಇಂದಿನ ಆನ್ಲೈನ್ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಥೆಗಳ ಮೂಲಕ ನಮ್ಗೆ ಒಂದು ಸ್ಫೂರ್ತಿಯಾದ ವಿಷಯಗಳನ್ನ ತಿಳಿಸ್ಕೊಟ್ಟಂತಹ ಇಂದಿನ ಸಂಪನ್ಮೂಲ ವ್ಯಕ್ತಿ ಪ್ರೊಫೆಸರ್ ವತ್ಸಲ HN ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಗೌರವ ಉಪಸ್ಥಿತರಾದಂತಹ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಸಂಧ್ಯಾರಾಣಿ MS ಇವರಿಗೆ ಧನ್ಯವಾದಗಳು. ಹಾಗೂ ತಾಂತ್ರಿಕ ನೆರವನ್ನು ನೀಡಿದಂತಹ ಶ್ರೀಮತಿ ನಮ್ರತಾ ಸಂದೀಪ್ ಮತ್ತು ಶ್ರೀಮತಿ ಅರ್ಪಿತಾ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಸ್ವಾಗತ ಮತ್ತು ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದಂತಹ ಶ್ರೀಮತಿ ಲಕ್ಷ್ಮೀ ಮಧುಸೂದನ್ ರವರಿಗೆ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಎಲ್ಲರೂ ಕೂಡ ಆಗಮಿಸಿ ಎಲ್ಲ ಪ್ರೇರೇಪಣಾ ಗುಂಪಿನ ಸದಸ್ಯರುಗಳಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸುಗುಣ. ಥ್ಯಾಂಕ್ ಯು.